Hi dear students, welcome to Alpha Tutorials Online Biology classes. ಇವತ್ತು ನಾವು menstrual cycle ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. So we are going to discuss the detailed discussion on concept very important part in the entire chapter, that is menstrual cycle. So ಚಿತ್ರದಲ್ಲಿ ನೀವು ನೋಡಬಹುದು, you can see in the female reproductive system, uterus especially ನೋಡ್ತಾ ಇದ್ದೀರಿ. ಯೂಟಿರಸ್ ಅಲ್ಲಿ ಸಮಯದಲ್ಲಿ ಬದಲಾವಣೆಗಳನ್ನು ಇಲ್ಲಿ ನಾವು ಕಾಣಬಹುದು. ವಿ ಕ್ಯಾನ್ ಸಿ ದ ಚೇಂಜಸ್ ಇನ್ ಡಿಫರೆಂಟ್ ಫೇಸಸ್ ವಿತ್ ಇನ್ ದ ಯೂಟಿರಸ್. ಸೊ ಈ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು, ದಿಸ್ ಈಸ್, ನಾನು ಒಂದು ಸಿಂಪಲ್ ವರ್ಡ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ಸಮಥಿಂಗ್ ಲೈಕ್ ಆರ್ಕೆಸ್ಟ್ರಾ ಆಫ್ ಹಾರ್ಮೋನ್ಸ್. ಆರ್ಕೆಸ್ಟ್ರಾ ನೀವೆಲ್ಲ ನೋಡಿರ್ತೀರ. ಆರ್ಕೆಸ್ಟ್ರಾ ವೇರ್ ಅ ಮಾಸ್ಟರ್ ವಿಲ್ ಬಿ ದೇರ್, ಹಿ ವಿಲ್ ಬಿ ಗೈಡಿಂಗ್ ಲೈಕ್ ದಿಸ್. ಈ ಥರ ಮಾಡಿದರೆ, ಈ ಥರ ಇಶಾರ ಮಾಡಿದರೆ ಗಿಟಾರ್ದವನು, ಈ ಥರ ಮಾಡಿದರೆ ಲೈಕ್ ಫಾರ್ ಎಕ್ಸಾಂಪಲ್ ಪಿಯಾನೋದವನು. ಈ ರೀತಿ ನೋಡಿ, ಯಾವಾಗ ಯಾವ ಸಮಯದಲ್ಲಿ ಯಾರು ಸ್ವರ ಅದರದ್ದು ಆ ಒಂದು ಇನ್ಸ್ಟ್ರೂಮೆಂಟಿಂದು ಲೆವೆಲ್ ಅಂದರೆ ಅವಾಗ ಆತ ಬಾರಿಸ್ಬೇಕು, ಯಾವಾಗ ಇಲ್ಲದೆ ಇದ್ದಾಗ ಬಾರಿಸಬಾರ್ದು ಅಂತ ಹೇಳಿ. ಈ ರೀತಿ ಇಲ್ಲಿ ಸೆಟ್ ಆಫ್ ಹಾರ್ಮೋನ್ಸ್, ನಾನು ಹೇಳಿದೆ ಒಂದು ವರ್ಡ್ ನನಗೆ ಅನಿಸಿದ್ದು ರೈಟ್, ಆರ್ಕೆಸ್ಟ್ರಾ ಆಫ್ ಹಾರ್ಮೋನ್ಸ್ ಅಂತ ಕರೆದೆ ನಾನು. ಇಲ್ಲಿ ಮುಖ್ಯವಾಗಿ ಕೆಲವೊಂದು ಹಾರ್ಮೋನ್ಸ್ ಇದ್ದಾವೆ, ಅವುಗಳನ್ನು ಆ ಹಾರ್ಮೋನ್ಸೇ ಮೆನ್ಸ್ಟ್ರುವಲ್ ಸೈಕಲನ್ನು ಇನ್ಫ್ಲೂಯೆನ್ಸ್ ಮಾಡ್ತವೆ. ಓಕೆ, ಸಮಯದಲ್ಲಿ ಯಾವಾಗ ಓವ್ಯುಲೇಷನ್ ನಡಿಬೇಕು, ರೈಟ್, ಯಾವಾಗ ಇಂತಿಷ್ಟು ದಿನ ಆದಮೇಲೆ ಮತ್ತೆ ನೆಕ್ಸ್ಟ್ ಮೆನ್ಸಸ್ ಅಥವಾ ನೆಕ್ಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಶುರು ಆಗಬೇಕು. ನಾನು ಇದನ್ನು ಸೈಕಲ್ ಅಂತ ಕರಿತಾ ಇದ್ದೀನಿ ನೋಡಿ. ವೆನ್ ಐ ಆಮ್ ಕಾಲಿಂಗ್ ಇಟ್ ಆಸ್ ಸೈಕಲ್, ದಟ್ ಮೀನ್ಸ್ ಇವೆಂಟ್ಸು ಒಂದಾದ್ಮೇಲೆ ಒಂದು ರಿಪೀಟ್ ಆಗ್ತಾ ಹೋಗ್ತಾವೆ ಅನ್ನೋ ಅರ್ಥ. ಅದಕ್ಕೆ ನಾವು ಸೈಕಲ್ ಅಂತ ಕರಿತೀವಿ. ಕರೆಕ್ಟ್? ಸೊ ಇಲ್ಲಿ ಹಾರ್ಮೋನ್ಸ್ಗಳ ಏರುಪೇರು ಆಗೋದ್ರಿಂದ ಫಿಮೇಲ್ ಬಾಡಿಯಲ್ಲಿ ಬಹಳಷ್ಟು ಹಾರ್ಮೋನ್ಸ್ಗಳ ಏರುಪೇರು ಒಕೇಶನಲಿ ಮೀನ್ಸ್ ನಾವ್ ಅಂಡ್ ದೆನ್ ನಡೀತಾ ಇರುತ್ತೆ. ಅದೇ ಬೇಸಿಸ್ ಮೇಲೆನೆ ದೇರ್ ಆರ್ ಸಮ್ ಫ್ಯೂ ಪ್ರಾಬ್ಲಮ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ಮೆನ್ಸ್ಟ್ರುವಲ್ ಸೈಕಲ್ ಪ್ರಾಪರ್ ಆಗಬೇಕಂತಂದರೆ ಇವೆಲ್ಲ ಹಾರ್ಮೋನ್ಸನ್ನು ಅವಶ್ಯಕವಾಗಿರ್ತವೆ. ಅವುಗಳೇ ನಾವು ಫೀಮೇಲ್ ಸೆಕ್ಸ್ ಹಾರ್ಮೋನ್ಸ್ ಅಂತ ಕರಿತೀವಿ, ರೈಟ್. ಈ ಫೀಮೇಲ್ ಸೆಕ್ಸ್ ಹಾರ್ಮೋನ್ಸ್ ಎಲ್ಲದಕ್ಕೂ ನಮ್ಮ ಹಾರ್ಮೋನಲ್ ಸಿಸ್ಟಮ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬ್ರೈನಲ್ಲಿ ಒಂದು ಸ್ಟ್ರಕ್ಚರ್ ಇರ್ತದೆ, ದಟ್ ಈಸ್ ಕಾಲ್ಡ್ ಪಿಟ್ಯೂಟರಿ ಅಂತ ಕರಿತೀವಿ ನಾವು ಅದಕ್ಕೆ. ಹೌದಾ? ಸೊ ಪಿಟ್ಯೂಟರಿ ಈಸ್ ಸೆಟ್ ಟು ಬಿ ದ ಮಾಸ್ಟರ್ ಗ್ಲ್ಯಾಂಡ್. ಹೌದಾ? ಪಿಟ್ಯೂಟರಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ನಾವು. ಈ ಮಾಸ್ಟರ್ ಗ್ಲ್ಯಾಂಡ್ ಎಲ್ಲ ಹಾರ್ಮೋನಲ್ ಸಿಸ್ಟಮನ್ನು ರೆಗ್ಯುಲೇಟ್ ಅಂದರೆ ಏನು, ಯಾವ ಸಮಯದಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗಬೇಕು, ಆ್ಯಂಡ್ ಅತಿ ಹೆಚ್ಚು ಸಿಕ್ರಿಷನ್ ಆಗಿದ್ದಲ್ಲಿ ಅದನ್ನು ಕಂಟ್ರೋಲ್ ಮಾಡೋದು ಕೂಡ ಎಲ್ಲವೂ ಕೀಲಿ ಯಾರ ಹತ್ರ ಇರ್ತದೆ? ಪಿಟ್ಯೂಟರಿ ಹತ್ರ. ಸೊ ಅದೇ ರಿಲೇಷನ್ನಲ್ಲಿ ನಾವು ಇವತ್ತಿನ ಟಾಪಿಕನ್ನು ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ನಿಮಗೆ NCERT ನಲ್ಲಿ ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್, ಯು ಕುಡ್ ಸಿ ದ ಡಯಾಗ್ರಾಮ್ ದಟ್ ಈಸ್ ಬೀನ್ ಗಿವನ್ ಇನ್ ದ NCERT ಟೆಕ್ಸ್ಟ್ ಬುಕ್. ಅದೇ ಡಯಾಗ್ರಾಮನ್ನು ನಾನು ಇವತ್ತಿನ ಪ್ರೆಸೆಂಟೇಷನಲ್ಲಿ ಪೂರ್ತಿ ಹಂತವಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೋಸ್ಕರ ಐ ಹ್ಯಾವ್ ಸ್ಪ್ಲಿಟ್ ಇನ್ ಟು ಮೆನಿ ಸೆಕ್ಷನ್ಸ್ ಲೈಕ್ ದಿಸ್. ಈ ಡಯಾಗ್ರಾಮನ್ನು ನಿಮಗೆ NCERT ನಲ್ಲಿ ಕೊಟ್ಟಿದ್ದಾರೆ. ಓಕೆ, ನೋಡಬಹುದು ನೀವು ಇಲ್ಲಿ. ಇದು ಒಂದು ಸೆಕ್ಷನ್, ಇದೊಂದು ಸೆಕ್ಷನ್, ಇದೊಂದು ಸೆಕ್ಷನ್, ಇದೊಂದು ಸೆಕ್ಷನ್. ನೋಡಿ ಇಲ್ಲಿ ಯೂಟಿರೈನ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಓವರಿಯನ್ ಇವೆಂಟ್ಸು ಆ್ಯಂಡ್ ಓವರಿಯನ್ ಹಾರ್ಮೋನ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಪಿಟ್ಯೂಟರಿ ಇವೆಂಟ್ಸ್, ಪಿಟ್ಯೂಟರಿ ಹಾರ್ಮೋನಲ್ ಲೆವೆಲ್ಸ್. ಈ ಬ್ಲೂ ಲೈನ್ ಆ್ಯಂಡ್ ರೆಡ್ ಲೈನ್ ನೀವು ನೋಡ್ತಾ ಇರತಕ್ಕಂಥದ್ದು, ದೋಸ್ ಆರ್ ದ ಲೆವೆಲ್ಸ್ ಆಫ್ ಡಿಫರೆಂಟ್ ಹಾರ್ಮೋನ್ಸ್. ಮುಖ್ಯವಾಗಿ ಹಾರ್ಮೋನ್ಸು ಪಿಟ್ಯೂಟರಿ ಗ್ಲ್ಯಾಂಡಿಂದ, ಕೆಲ ಹಾರ್ಮೋನ್ಸು ಈ ಪ್ರಾಸೆಸ್ಸನ್ನು ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾವೆ, ಈ ಪ್ರಾಸೆಸ್ಸನ್ನು ಪ್ರಭಾವ ಬೀರ್ತವೆ. ಇನ್ನೊಂದು, there are the hormones that are released in the hormones that are released
ವಿಥಿನ್ ದ ಓವರಿ. ಓವೇರಿಯನ್ ಹಾರ್ಮೋನ್ಸ್ ಅಂತ ಕರಿತೀವಿ ನಾವು. ಓವೇರಿಯನ್ ಹಾರ್ಮೋನ್ಸ್ ಎಸ್ಟ್ರೋಜನ್, ಪ್ರೊಜೆಸ್ಟಿರೋನ್, ಈ ಎರಡು ಹಾರ್ಮೋನ್ಸ್ ಓವರಿನಲ್ಲಿ ರಿಲೀಸ್ ಆಗ್ತವೆ. ಪಿಟ್ಯೂಟರಿನಲ್ಲಿ ಎರಡು ಹಾರ್ಮೋನ್ಸಿನ ಸೆಕ್ರೀಷನ್ ಇಲ್ಲಿ ನಾವು ನೋಡಬಹುದು. ಒಂದು LH, FSH. FSH and LH are the two hormones that are being released. ಅಂದರೆ ಇವುಗಳನ್ನು ನಾವು ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ಸ್ ಅಂತ ಕರಿತೀವಿ. ಗೊನಾಡ್ಸ್ಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಹಾರ್ಮೋನ್ಸ್, ಅವು ಡೈರೆಕ್ಟ್ಲಿ ಪಿಟ್ಯೂಟರಿ ಕಂಟ್ರೋಲ್ ಮಾಡ್ತದೆ. ಓಕೆ, ಅದರ ಇನ್ಫ್ಲೂಯೆನ್ಸ್ ಮೇಲೆ, ಅದರ ಡೈರೆಕ್ಷನ್ ಮೇಲೇ ಇವುಗಳಲ್ಲಿ ಕೆಲಸ ಮಾಡ್ತಾವೆ, ಎಸ್ಟ್ರೋಜನ್, ಪ್ರೊಜೆಸ್ಟ್ರೋನ್. ಇದನ್ನು ಡೀಟೇಲ್ ಆಗಿ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಸಾಧ್ಯವಾದಷ್ಟು ಮಿನಿಮೈಸ್ ಮಾಡಿ, ಅಂದರೆ ಸರಳ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಆಲ್ ರೈಟ್, ಲೆಕ್ಚರ್ ಸ್ವಲ್ಪ ಉದ್ದ ಹೋಗಬಹುದು. ಸೊ ಅದಕ್ಕಾಗಿ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್, ಯು ಹ್ಯಾವ್ ಟು ಬಿ ರೆಡಿ, ಕಾನ್ಸಂಟ್ರೇಟ್ ಆನ್ ದ ಟಾಪಿಕ್. ಓಕೆ, ಪ್ರತಿಯೊಂದು ವರ್ಡನ್ನು ಕಾನ್ಸಂಟ್ರೇಟ್ ಮಾಡಿ ಕೇಳಿ, ದಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಅಲ್ಲಲ್ಲಿ ಬೇಕಾದಲ್ಲಿ ನಾನು ಕೆಲವೊಂದು ಚಿತ್ರಗಳ ಮುಖಾಂತರ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ರೈಟ್ ಸ್ಟೂಡೆಂಟ್ಸ್? ನೋಡಿ, ಇಲ್ಲಿ ನಾನು ಎರಡು ಗ್ರಾಫನ್ನು ತೋರಿಸ್ತಾ ಇದ್ದೀನಿ. ಮೊದಲನೇ ಗ್ರಾಫ್ ನೋಡಿ, ಓವರಿಯನ್ ಹಾರ್ಮೋನ್ಸ್, ಎರಡನೇದು ಪಿಟ್ಯೂಟರಿ ಹಾರ್ಮೋನ್ಸ್. ಈ ಓವರಿ, ಈಗ ನಾವು ಮೆನ್ಸ್ಟ್ರಲ್ ಸೈಕಲ್ ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ವಿ. ಮೆನ್ಸ್ಟ್ರಲ್ ಸೈಕಲ್ ಆ್ಯಕ್ಚುಲಿ ನಡೆಯೋದು ಎಲ್ಲಿ ಅಂತ ಕೇಳಿದರೆ, ಇಲ್ಲಿ ಎರಡು ಮುಖ್ಯವಾದಂಥ ಆರ್ಗನ್ಸು. ಮೊದಲನೇದು ದ ಚೇಂಜಸ್ ದ್ಯಾಟ್ ಟೇಕ್ ಪ್ಲೇಸ್ ವಿದಿನ್ ದ ಓವರಿ, ವಿದಿನ್ ದ ಓವರೀಸ್. ಆ್ಯಂಡ್ ಇನ್ನೊಂದು ಆರ್ಗನ್ನಲ್ಲಿನೂ ಕೂಡ ನಾವು ಚೇಂಜಸನ್ನು ಕಾಣಬಹುದು. ಎರಡನೇದು ಅದು ದಟ್ ಈಸ್ ವಿದಿನ್ ದ ಯೂಟರಸ್. ಇಲ್ಲಿ ಎರಡೂ ಥರದ್ದು ಓವರೀಸ್ನಲ್ಲಿನೂ ಕೆಲವೊಂದು ಇವೆಂಟ್ಸ್ಗಳನ್ನು ಇಲ್ಲಿ ನಾವು ನೋಡಬಹುದು, ಯೂಟ್ರಸ್ನಲ್ಲಿನೂ ಕೆಲವೊಂದು ಇವೆಂಟ್ಸನ್ನು ನಾವಿಲ್ಲಿ ನೋಡಬಹುದು. ಅದು ಏನಂತ ಹೇಳಿದರೆ, ಅದಕ್ಕಾಗಿಯೇ ಮೆನ್ಸ್ಟ್ರಲ್ ಸೈಕಲನ್ನು ನಾವು ಈ ಎರಡೂ ಸೈಕಲ್ ಮುಖಾಂತರ ಅರ್ಥ ಮಾಡ್ಕೋಬಹುದು. ಮೊದಲನೇದು ಓವೇರಿಯನ್ ಸೈಕಲ್, ಎರಡನೇದು ಯೂಟಿರೈನ್ ಸೈಕಲ್. ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ಈ ಎರಡೂ ಸೈಕಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು ಬಹುಮುಖ್ಯ ಅಂತ ಹೇಳ್ಬೋದು. ನೆಕ್ಸ್ಟ್, ಸಿ ವಾಟ್ ಆರ್ ಓವರಿಯನ್ ಹಾರ್ಮೋನ್ಸ್ ಆ್ಯಂಡ್ ವಾಟ್ ಆರ್ ಪಿಟ್ಯೂಟರಿ ಹಾರ್ಮೋನ್ಸ್. ಈಗಾಗಲೇ ನಾನು ಮೆನ್ಷನ್ ಮಾಡಿದ್ದೆ, ಓವರಿಯನ್ ಹಾರ್ಮೋನ್ಸು ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ ಎಸ್ಟ್ರೋಜನ್, ಪ್ರೊಜೆಸ್ಟರಾನ್. ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಈ ರೀತಿ ಕೊಟ್ಟಿರ್ತಾರೆ ಎಸ್ಟ್ರಾಡಿಯೋಲ್. ಓಕೆ, ಎಸ್ಟ್ರಾಡಿಯೋಲ್, ಎಸ್ಟ್ರೋಜನ್, ಪ್ರೊಜೆಸ್ಟರಾನ್. ಓಕೆ, ಈ ಎರಡೂ ಹಾರ್ಮೋನ್ಸ್ ನೋಡಿ, ಇದು ಬ್ಲೂ ಕಲರ್ನಲ್ಲಿ ಇರ್ತಕ್ಕಂಥದ್ದು ಎಸ್ಟ್ರೋಜನ್. ಆರೆಂಜ್ ಕಲರ್ ಲೈನ್ ನೋಡ್ತಾ ಇದ್ದೀರಿ, ದಟ್ ಈಸ್ ಪ್ರೆಸೆಂಟಿಂಗ್ ಪ್ರೊಜೆಸ್ಟರಾನ್. ನೀವು ಇಲ್ಲಿ ಕೆಳಗಡೆ ನೋಡಬಹುದು ಡೇಸ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಮೆನ್ಸ್ಟ್ರಲ್ ಸೈಕಲ್ಲು ಆವ್ರೇಜ್, ಆನ್ ಆನ್ ಆವ್ರೇಜ್ 28 days ಇನ್ ಸೈಕ್ಲಿಕಲ್ ಇವೆಂಟ್ಸ್ ಇರ್ತದೆ, ದಟ್ ಟೇಕ್ಸ್ ಪ್ಲೇಸ್ ಇನ್ ಎವ್ರಿ ನಾರ್ಮಲ್ ಫೀಮೇಲ್. ಓಕೆ, ಇದನ್ನು ನಾವು ರೀಪ್ರೊಡಕ್ಟಿವ್ ಸೈಕಲ್ ಅಂತ ಕರಿತೀವಿ. ರೀಪ್ರೊಡಕ್ಟಿವ್ ಸೈಕಲ್, ಸಿ ಹ್ಯೂಮನ್ ಬೀಯಿಂಗ್ಸ್, ಮಂಕೀಸ್, ಏಪ್ಸ್, ಇವರನ್ನು ನಾವು ಪ್ರೈಮೇಟ್ಸ್ ಅಂತ ಕರಿತೀವಿ. ಯಾರು? ಪ್ರೈಮೇಟ್ಸ್. ಪ್ರೈಮೇಟ್ಸ್ನಲ್ಲಿ ನಡೀತಕ್ಕಂತಹ ಫೀಮೇಲ್ಸ್ನ ಬಾಡಿಯಲ್ಲಿ ಬಹಳಷ್ಟು ಹಾರ್ಮೋನ್ಸ್ಗಳ ವೈಪರೀತ್ಯ ಮೇಲೆ ಬದಲಾವಣೆಗಳು ನಾವು ಕಾಣಬಹುದು ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ. ಅದಕ್ಕೇ ನಾವು ರೀಪ್ರೊಡಕ್ಟಿವ್ ಸೈಕಲ್ ಅಂತ ಕರಿತೀವಿ. ಪ್ರೈಮೇಟ್ಸಲ್ಲಿ ಇದನ್ನು ನಾವು ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಿ. ನಾನ್ ಪ್ರೈಮೇಟ್ಸಲ್ಲಿ ಇದನ್ನು ಎಸ್ಟ್ರಸ್ ಸೈಕಲ್ ಅಂತ ಕರೆಯಲಾಗುತ್ತೆ. ರೈಟ್? ನೋಡಿಲಿ, ಓವರಿಯನ್ ಹಾರ್ಮೋನ್ಸ್ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟರಾನ್ ಅಂತ ಇದೆ. ಇಲ್ಲಿ ಕೆಳಗಡೆ ಗ್ರಾಫ್ನಲ್ಲಿ ನೋಡ್ತಾ ಇದ್ದೀರಿ, ದಿಸ್ ರಿಪ್ರೆಸೆಂಟ್ಸ್ ದ ಡೇಸ್ ಫ್ರಮ್ ಡೇ 0 to ಡೇ 28 ವರೆಗೂ. ಅಂದರೆ ಆನ್ ಆನ್ ಆ್ಯಾವ್ರೇಜ್ ನಾವು ಅಂದ್ಕೊಳ್ಳೋಣ 28 days. ಅದರ ಅರ್ಧ, ಹಾಫ್ ಆಫ್ ಇಟ್, ಎಕ್ಸಾಕ್ಟ್ಲಿ ಹಾಫ್ ಎಷ್ಟಾಯಿತು? ದಟ್ ಈಸ್ 14th day. ಎಷ್ಟನೇದು? 14ನೇ ದಿನ ಅಂತ ಹೇಳ್ಬೋದು. ಆನ್ ದ 14th day
This is importantly marked. Mark. Let us take some other color. ಇದು ಒಂದು ಇಂಪಾರ್ಟೆಂಟ್ ಇವೆಂಟ್ ಅಂತ ನಾವು ಮಾರ್ಕ್ ಮಾಡೋಣ. 14th ಡೇ ಸಿಗ್ನಿಫಿಕೆಂಟ್ಲಿ ಇಂಪಾರ್ಟೆಂಟ್. ಆಲ್ ರೈಟ್, ನೋಡಿ, ಆನ್ ಡೇ 0 ಎಸ್ಟ್ರೋಜನ್ ಲೆವೆಲ್ಸು ಕಂಪ್ಯಾರಿಟಿವ್ಲಿ ಆರ್ ವೆರಿ ಲೋ. ಡೇ 0 ಆಸ್ ದ ಡೇಸ್ ಪ್ರೋಗ್ರೆಸ್ ಟು ನೀವು ನೋಡಬಹುದು ಎಲ್ಲಿಂದ ಮೆನ್ಸ್ಟ್ರಲ್ ಸೈಕಲ್ ನಾವು ಶುರು ಅಂತ ಕನ್ಸಿಡರ್ ಮಾಡ್ತಾ ಇದೀವಿ ನೋಡಿ, ಆ ಸಮಯದಲ್ಲಿ ಎಸ್ಟ್ರೋಜನಿನ ಲೆವೆಲ್ ಏನಿದೆ ಪೂರ್ತಿ ಝೀರೋ ಆಗಿದೆ. ಅಂದರೆ ಎಸ್ಟ್ರೋಜನ್ ಲೆವೆಲ್ಸು, ಎಸ್ಟ್ರೋಜನ್ ಹಾರ್ಮೋನ್ ಯಾಕೆ ಬೇಕು ಅಂತ ಕೇಳಿದಲ್ಲಿ, ಎಸ್ಟ್ರೋಜನ್ ಹಾರ್ಮೋನ್ಸಿನ ಇನ್ಫ್ಲೂಯೆನ್ಸ್ನಲ್ಲಿನೇ ಓವರಿ ಒಳಗಡೆ ಏನಾಗ್ತದೆ ಅಂತ ಹೇಳಿದರೆ, ಈ ಓವರಿಯನ್ ಫಾಲಿಕಲ್ಸು ಮೆಚುರೇಷನ್ ನಡೆಯುವಂಥ ಡೆವಲಪ್ಮೆಂಟಲ್ಲಿ ನಾವು ಓವರಿಯಲ್ಲಿ ಕಾಣಬಹುದು. ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ, TS ಆಫ್ ಓವರಿ ಮೆನ್ಷನ್ ಮಾಡುವಾಗ ಅಥವಾ ಊಜೆನಿಸಿಸ್ ಪ್ರಕ್ರಿಯೆ ಎಕ್ಸ್ಪ್ಲೇನ್ ಮಾಡುವಾಗನೂ ಕೂಡ ಇದರ ಬಗ್ಗೆ ನಾನು ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೆ. ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ನಾವು ಇದರ ಬಗ್ಗೆ ಇನ್ನೂ ಇದು ಅಲ್ಲಿ ಕನೆಕ್ಟ್ ಆಗ್ತದೆ ಅಂತ ಹೇಳಿಬಿಟ್ಟು. ನೋಡಿ, ಈ ಫಾಲಿಕಲ್ ಮೆಚುರೇಷನ್ ಸಲುವಾಗಿ ಬೇಕಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಎಸ್ಟ್ರೋಜನ್. ಎಸ್ಟ್ರೋಜನ್ ಎರಡು ಕೆಲಸ ಇದಾವೆ. ಎಸ್ಟ್ರೋಜನ್ನು ಎರಡು ಕೆಲಸ ಮಾಡ್ತದೆ. ಒಂದು ಫಾಲಿಕಲ್ ಮೆಚುರೇಷನ್, ಮೊದಲನೇದು ಏನು ಮಾಡ್ತದೆ, ಫಾಲಿಕಲ್ ಮೆಚುರೇಷನ್ ಮಾಡ್ತದೆ. ಆ್ಯಂಡ್ ದ ಡೆವಲಪ್ಮೆಂಟ್, ಇದು ಆಯಿತು ಫಾಲಿಕಲ್ ಮೆಚುರೇಷನ್ ಇನ್ ಓವರಿ ಒಳಗೆ ಇದು ಕೆಲಸ ನಡೀತದೆ. ಓವರಿ ಒಳಗೆ ಇದರ ರೋಲು ಫಾಲಿಕಲ್ಗಳನ್ನು ಮೆಚುರೇಷನ್ ಮಾಡ್ತಕ್ಕಂಥದ್ದು. ಓಕೆ, ಇನ್ ದ ಓವರಿ ಒಳಗೆ ಎಸ್ಟ್ರೋಜನ್ ಕೆಲಸ. ಅಟ್ ದ ಸೇಮ್ ಟೈಮ್ ಯೂಟ್ರಸ್ನಲ್ಲಿ ಎಸ್ಟ್ರೋಜನಿನ ಕೆಲಸ ಏನು ಅಂತ ಹೇಳಿದರೆ, ಎಸ್ಟ್ರೋಜನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಎಂಡೋಮೆಟ್ರಿಯಂ ಲೇಯರ್. ನಾನಿದು ಟರ್ಮಿನಾಲಜೀಸ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಇದರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಏನಂತ ಹೇಳಿದ್ರೆ, ಯು ಹ್ಯಾವ್ ಟು ಬಿ ಕ್ಲಿಯರ್. ಎಂಡೋಮೆಟ್ರಿಯಂ ಲೇಯರ್ ಅಂತಂದ್ರೆ ಏನು, ಎಲ್ಲಿ ಪ್ರೆಸೆಂಟ್ ಇರ್ಬೋದು, ಅದರ ಲೊಕೇಶನ್, ದಟ್ ಹ್ಯಾಸ್ ಟು ಕಮ್ ಟು ಯುವರ್ ಮೈಂಡ್. ಓಕೆ, ಈಗ ಮುಂದೆ ಹೋದಂಗೆ ಟಾಪಿಕ್ ಸ್ವಲ್ಪ ನೀವು ಹ್ಯಾವ್ ಟು ಬಿ ಫೋಕಸ್ಡ್. ಎಂಡೋಮೆಟ್ರಿಯಂ ಇದರ ಡೆವಲಪ್ಮೆಂಟ್ಗೋಸ್ಕರ ಮತ್ತು ಓವರಿಯನ್ ಫಾಲಿಕಲ್ ಮೆಚುರೇಷನ್ಗೋಸ್ಕರ ಎರಡಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅಂತಂದರೆ ಎಸ್ಟ್ರೋಜನ್. ಆಸ್ ದ ಡೇಸ್ ನಾವು ಮೆನ್ಸ್ಟ್ರಲ್ ಸೈಕಲನ್ನು 3 ಫೇಸಸ್ನಲ್ಲಿ ಡಿವೈಡ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ 4 ಅಂತ ಹೇಳ್ಬೋದು. ಮೆನ್ಸ್ಟ್ರುಯೇಷನ್, ದಟ್ ಈಸ್ ಮಾರ್ಕ್ಡ್ ಫ್ರಮ್ ಡೇ 1 ಟು ಡೇ 5, ವಿಚ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಫ್ಲೋ ಆಫ್ ಬ್ಲಡ್. ಅಂದರೆ ಇದನ್ನು ಬ್ಲೀಡಿಂಗ್ ಅಂತ ಕರಿತೀವಿ ನಾವು, ಮೆನ್ಸ್ಟ್ರುಯೇಷನ್ ಅಂತ ಕರಿತೀವಿ. ಎರಡನೇದು ಫಾಲಿಕ್ಯುಲಾರ್ ಫೇಸ್, ಮೂರನೇದು ಓವ್ಯುಲೇಟರಿ ಫೇಸ್, ನಾಲ್ಕನೇದು ಲ್ಯೂಟಿಲ್ ಫೇಸ್. ಆ ಎಲ್ಲ ಚೇಂಜಸ್ನಲ್ಲಿ ಏನಾಗ್ತದೆ, ಸೊ ಡೇ 0 ಟು ಡೇ 5 or 6 ಅಂತ ಅನ್ಕೊಡ್ರಿ. ಇಲ್ಲಿ ನೋಡ್ರಿ ಏನಾಯಿತು, ಸ್ಲೋಲಿ ಎಸ್ಟ್ರೋಜನ್ ಲೆವೆಲ್ಸ್ ಏನಾಯಿತು, ಎಸ್ಟ್ರೋಜನ್ ರಿಕ್ವೈರ್ಡ್ ಅದ. ಯಾಕಂದರೆ ಫಾಲಿಕಲ್ ಮೆಚುರೇಷನ್ ಆಗಬೇಕು. ಫಾಲಿಕಲ್ ಮೆಚುರೇಷನ್ ಆಗಿದ್ದಲೇ ಫಾಲಿಕಲ್ ಮೆಚುರೇಷನ್ ಆಗಬೇಕು ಅಂತ ಹೇಳಿದರೆ ಎಸ್ಟ್ರೋಜನ್ ಹಾರ್ಮೋನ್ ಬೇಕು. ಎಸ್ಟ್ರೋಜನ್ ಎಲ್ಲಿರ್ತದೆ ಅಂದರೆ ಓವರಿನಾಗ ಪ್ರೊಡ್ಯೂಸ್ ಆಗ್ತಕ್ಕಂಥ ಹಾರ್ಮೋನ್. ಅದನ್ನು ಗೈಡ್ ಮಾಡೋರು ಯಾರು, ಪಿಟ್ಯೂಟರಿಗೆ ಸಿಗ್ನಲ್ ಹೋಗ್ತದೆ ರೀ. ಪಿಟ್ಯೂಟರಿಗೆ ಸಿಗ್ನಲ್ ಹೋಗ್ತದೆ. ಬಾಡಿಯಲ್ಲಿ ಎಸ್ಟ್ರೋಜನ್ ಲೆವೆಲ್ ಬಿದ್ದು ಎಸ್ಟ್ರೋಜನ್ ಇಲ್ಲಾಂದರೆ ಫಾಲಿಕಲ್ ಮೆಚುರೇಷನ್ ಆಗಲ್ಲ. ಅಂದರೆ ಅವಾಗ ಏನು ಮಾಡಬೇಕು, ಪಿಟ್ಯೂಟರಿ ಏನು ಮಾಡ್ತದೆ ಅಂದರೆ FSH ಅನ್ನೋ ಹಾರ್ಮೋನ್ ಸಿಕ್ರೀಟ್ ಮಾಡ್ತದೆ. FSH ಹಾರ್ಮೋನ್ ಓವರಿಗೆ ಸಿಗ್ನಲ್ ಕೊಡ್ತದೆ, ದಟ್ ಪ್ರೊಡ್ಯೂಸ್ ಎಸ್ಟ್ರೋಜನ್ ಪ್ರೊಡ್ಯೂಸ್ ಆದಂಗೆ ಓವರಿನಲ್ಲಿ ಅವಾಗ ಏನು ನಡೀತಾ ಇರ್ತದೆ ಅಂತಂದರೆ, ಈ ಓವರಿಯನ್ ಫಾಲಿಕಲ್ಸ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಸೋ ಆನ್ ಟಿಲ್ ಟರ್ಷರಿ ಫಾಲಿಕಲ್ ಡೆವಲಪ್ ಆಗೋವರೆಗೂ ಏನಾಗ್ತದೆ, ದೇರ್ ಈಸ್ ಅ ಸಡನ್ ರೈಸ್ ಇನ್ ದ ಎಸ್ಟ್ರೋಜನ್ ಲೆವೆಲ್. ಯಾಕಂದರೆ ಇಲ್ಲಿ ನೋಡಿ, ಡೇ 2, ಡೇ 4, ಡೇ 5, ಡೇ 6 ಆದ್ಮೇಲೆ ಇಲ್ಲಿ ಎಸ್ಟ್ರೋಜನ್ ಲೆವೆಲ್ಸು FSH ಲೆವೆಲ್ಸ್ ಏನಿತ್ತು ಒಂದು ರೈಸ್ ಲೆವೆಲ್ಗಿತ್ತು. ಅವಾಗ FSH ರೈಸ್ ಆಗಿದ್ಮೇಲೆ ಎಸ್ಟ್ರೋಜನ್ ಕೂಡ ರೈಸ್ ಆಗ್ತದೆ. FSH ಏನು ಮಾಡ್ತದೆ, ಸ್ಟಿಮ್ಯುಲೇಟ್ ಮಾಡ್ತದೆ ಎಸ್ಟ್ರೋಜನ್ನಿಗೆ ರಿಲೀಸ್ ಆಗಂತೇಳಿ. ರಿಲೀಸ್ ಆದಮೇಲೆ ಏನಾಗ್ತದೆ ರೀ, ಇಲ್ಲಿ ಓವರಿ ಒಳಗೆ ಈ ಘಟನೆ ನಡೀತಾ ಇರ್ತದೆ. ಅಂದರೆ ಮೆಚುರೇಷನ್ ಆಫ್ ದ ಓವರಿಯನ್ ಫಾಲಿಕಲ್ಸ್. ಹೆಂಗೆ ಮೆಚುರೇಷನ್ ಆದ ನಂತರ ಸಡನ್ಲಿ ಎಸ್ಟ್ರೋಜನ್ ಲೆವೆಲಲ್ಲಿ ನಾವು ಏನು ನೋಡಬಹುದು, ದೆರ್ ಈಸ್ ಡೌನ್ಫಾಲ್.
FSH ಇಲ್ಲಿವರೆಗೂ ಮೇಂಟೈನ್ ಮಾಡಿಬಿಟ್ಟು ಏನು ಮಾಡ್ತದೆ ಅಂದರೆ ಕಿಕ್ ಸ್ಟಾರ್ಟ್ ಮಾಡಿದಂಗೆ ಎಸ್ಟ್ರೋಜನ್ ರಿಲೀಸ್ ಆಯ್ತು. ಓಕೆ ಸಾಕು ನೋಡಿ, FSH ಪೀಕ್ ಆಯಿತಾ, ಮತ್ತು FSH ಕಮ್ಮಿ ಆಗ್ತಾ ಬಂತು. ಅಂದರೆ ಅವಾಗೇನಾಯಿತು, ಎಸ್ಟ್ರೋಜನ್ ಕೂಡ ಕಮ್ಮಿ ಆಗ್ತಾ ಬಂತು. ಓಕೆ, ಇಲ್ಲಿಗೆ ಬಂದಮೇಲೆ ಎಸ್ಟ್ರೋಜನ್ ಯಾಕೆ ಕಮ್ಮಿ ಆಯಿತು ಅಂತ ಹೇಳಿದರೆ ಫಾಲಿಕಲ್ ಮೆಚುರೇಷನ್ ಆಯ್ತಲ್ಲ. ಫಾಲಿಕಲ್ ಮೆಚುರೇಷನ್ ಆದಮೇಲೆ ಫಾಲಿಕಲ್ನಲ್ಲಿ ಒಳಗಡೆ ಏನಿತ್ತು, ಫಾಲಿಕಲ್ ಒಳಗಡೆ ಇರ್ತಕ್ಕಂಥದ್ದು ದ ಸೆಕೆಂಡರಿ ಊಸೈಟ್ ಇಲ್ಲಿ ರಿಲೀಸ್ ಆಗ್ತದೆ. ಇದೇ ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ, ಓವ್ಯುಲೇಷನ್. ದಟ್ ಅಕರ್ಸ್ ಆನ್ ದ 14th ಡೇ. ಅಂದರೆ ಇದಿಷ್ಟೇ ಎಸ್ಟ್ರೋಜನ್ನು FSH ಒಂದೇ ಕೆಲಸ ಮಾಡಲ್ರಿ. ದೇರ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಹಾರ್ಮೋನ್ ಕಾಲ್ಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್. ಈ ಲ್ಯೂಟಿನೈಸಿಂಗ್ ಹಾರ್ಮೋನು ಆಂಟೀರಿಯರ್ ಲೋಬ್ ಆಫ್ ಪಿಟ್ಯೂಟರಿಯಿಂದ ಸಿಕ್ರೀಟ್ ಆದ ನಂತರ ಅದು ಏನು ಮಾಡುತ್ತೆ ಅಂತ ಹೇಳಿದರೆ LH ಸಡನ್ಲಿ ಇನ್ಕ್ರೀಸ್ ಆಗಿಬಿಟ್ಟು LHನ ಪ್ರಭಾವದಲ್ಲಿ ಈ ಓವರಿಯನ್ ಫಾಲಿಕಲಿಗೆ ದ ಗ್ರಾಫಿಯನ್ ಫಾಲಿಕಲಿಗೆ ಸಿಗ್ನಲ್ ಬರ್ತದೆ. ಸೊ ಇಟ್ ಹ್ಯಾಸ್ ಟು ರಿಲೀಸ್ ದ ಸೆಕೆಂಡರಿ ಊಸೈಟು ರಿಲೀಸ್ ಆಗಿದ್ದ ಪ್ರೊಸೆಸ್ಸಿಗೆ ನಾವು ಓವ್ಯುಲೇಷನ್ ಅಂತ ಕರಿತೀವಿ. ದಟ್ ಅಕರ್ಸ್ ಆನ್ ದ 14th ಡೇ. ಈ ಸಡನ್ ರೈಸ್ ಇನ್ ದ LH ಲೆವೆಲ್, ಇದಕ್ಕೆ ನಾವು LH ಸರ್ಜ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ, LH ಸರ್ಜ್ ಅಂತ ಕರಿತೀವಿ. ಓಕೆ, ಸೊ LH ಸಡನ್ ರೈಸ್ ಆಗಿದ್ದಲ್ಲಿ ಓವ್ಯುಲೇಷನ್ ಇನ್ಫ್ಲೂಯೆನ್ಸ್ ಮಾಡ್ತದೆ. ಅಂದರೆ ಸೆಕೆಂಡರಿ ಊಸೈಟು ಓವರಿಂದ ರಿಲೀಸ್ ಆಯಿತು. ಓವರಿಂದ ರಿಲೀಸ್ ಆಗಿ ಸೆಕೆಂಡರಿ ಊಸೈಟ್ ಅದು ಎಲ್ಲಿಗೆ ಮತ್ತೆ ಎಂಟರ್ ಆಗ್ತದೆ, ಫಾಲೋಪಿಯನ್ ಟ್ಯೂಬ್ನಲ್ಲಿ. ಓಕೆ, ಸಿ ಜಸ್ಟ್ ಗೋ ಆನ್ ಕನೆಕ್ಟಿಂಗ್ ದ ಟರ್ಮ್ಸ್, ಗೋ ಆನ್ ಕನೆಕ್ಟಿಂಗ್ ದ ಕಾನ್ಸೆಪ್ಟ್ಸ್ ಒನ್ ಆಫ್ಟರ್ ಇದು. ನಾನು ಹೆಂಗೆ ಹೇಳ್ತಾ ಹೋಗ್ತಿದ್ದೀನಿ, ನೀವು ಇಮ್ಯಾಜಿನ್ ಮಾಡ್ತಾ ಹೋಗ್ರಿ. ಸಿ ಫಸ್ಟ್ ಫ್ಯೂ ಸ್ಲೈಡ್ಸ್ ಓನ್ಲಿ ಜಸ್ಟ್ ಕೇಳ್ರಿ ಅಷ್ಟೇ. ಮುಂದೆ ನೀವು ನಾನು ಏನು ಹೇಳ್ತಾ ಇದ್ದೀನಲ್ಲ, ಈಗ ನಿಮಗೆ ಆಗ್ಬೋದು, ಹಿಂಗೆ ಅನಿಸ್ಬೋದು ಏನು ಹೇಳತ್ತಾರ ಅಂತ ಹೇಳಿ. ಮುಂದೆ ಹೋದಂಗೆ ಇವೆಲ್ಲ ಕಾನ್ಸೆಪ್ಟ್ಸ್ ಕನೆಕ್ಟ್ ಆಗ್ತಾ ಹೋದಲ್ಲಿ ನಿಮಗೆ ಪೂರ್ಣ ರೀತಿಯಿಂದ ಅರ್ಥ ಆಗ್ತದೆ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಪ್ರಕಾರ ಅರ್ಥ ಆದರೆ ದಟ್ ವಿಲ್ ಬಿ ಹಿಯರ್ ಫಾರ್ ಲಾಂಗ್ ಟೈಮ್. ಯು ನೀಡ್ ನಾಟ್ ಸ್ಟಡಿ ಕಂಪ್ಲೀಟ್ಲಿ. ಆದಷ್ಟು ಎಲ್ಲ ಮ್ಯಾಕ್ಸಿಮಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ನೀವು ಆನ್ ದಿಸ್ ಪರ್ಟಿಕ್ಯುಲರ್ lecture only you would be able to solve as many as number of questions of menstrual cycle, right? ನೋಡಿ, ಪ್ರೊಜೆಸ್ಟರಾನ್ ಅನ್ನೋ ಹಾರ್ಮೋನ್ LH ಆಯ್ತಾ, ಇದು ಓವ್ಯುಲೇಷನ್ ಆಗಿದ್ಮೇಲೆ ಸೆಕೆಂಡರಿ ಊಸೈಟ್ ರಿಲೀಸ್ ಆಯಿತು. ಈಗ ಇದು ಉಳಿದಿರುವಂಥ ಭಾಗ ಏನಾಗ್ತದೆ ಅಂತ ಹೇಳಿದ್ರೆ ದಟ್ ವಿಲ್ ಕನ್ವರ್ಟ್ ಇಂಟು ಯೆಲ್ಲೋ ಬಾಡಿಡ್ ಸ್ಟ್ರಕ್ಚರ್, ಒಂದು ಯೆಲ್ಲೋ ಕಲರ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗಿಬಿಡ್ತದೆ. ಇದಕ್ಕೆ ನಾವು ಕಾರ್ಪಸ್ ಲೂಟಿಯಂ ಅಂತ ಕರಿತೀವಿ. ಈ ಕಾರ್ಪಸ್ ಲೂಟಿಯಂ ಓವರಿನಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಕಾರ್ಪಸ್ ಲೂಟಿಯಂ ಪ್ರೊಡ್ಯೂಸ್ ಆದ ತಕ್ಷಣ ಕಾರ್ಪಸ್ ಲೂಟಿಯಂ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡೋಕ್ಕೆ ಶುರು ಮಾಡ್ತದೆ. ಯಾವ ಹಾರ್ಮೋನ್ ಅದು ಅಂತ ಹೇಳಿದರೆ ಆ ಹಾರ್ಮೋನ್ ಹೆಸರೇ ಪ್ರೊಜೆಸ್ಟರಾನ್. ಓಕೆ, ಈ ಪ್ರೊಜೆಸ್ಟರಾನ್ ಸಿಕ್ರೀಷನ್ ಆದಂಗೆ ಪ್ರೊಜೆಸ್ಟರಾನ್ ಲೆವೆಲ್ಸು ವಿಲ್ ಬಿ ಆನ್ ಅ ಹೈಯರ್ ಸೈಡ್ ಆಫ್ಟರ್ ದ ಓವ್ಯುಲೇಷನ್ ಹ್ಯಾಸ್ ಅಕರ್ಡ್. ಅಂದರೆ ಓವ್ಯುಲೇಷನ್ ಆದಮೇಲೆ ನೋಡ್ರಿ, ಸ್ಲೋಲಿ ಈ ಗ್ರಾಫಿಯನ್ ಫಾಲಿಕಲಿನ ಉಳಿದಿರತಕ್ಕಂಥ ಡೆಬ್ರಿ ಪಾರ್ಟ್ ಅದು ಏನಾಯಿತು, ಕಾರ್ಪಸ್ ಲೂಟಿಯಂ ಆಗಿ ಕನ್ವರ್ಟ್ ಆಯಿತು. ಕಾರ್ಪಸ್ ಲೂಟಿಯಂ ಪ್ರೊಡ್ಯೂಸ್ ಆಗಿಬಿಟ್ಟು ಮೀನ್ಸ್ ಉತ್ಪತ್ತಿ ಆದಲ್ಲ ಓವರಿಯಲ್ಲಿ ಕಾರ್ಪಸ್ ಲೂಟಿಯಂ ಪ್ರೊಡ್ಯೂಸ್ ಆದ ತಕ್ಷಣ ಏನು ಮಾಡ್ತದೆ ರೀ, ಇಟ್ ವಿಲ್ ಗೋ ಆನ್ ಪ್ರೊಡ್ಯೂಸಿಂಗ್ ದ ಹಾರ್ಮೋನ್ ಕಾಲ್ಡ್ ಪ್ರೊಜೆಸ್ಟರಾನ್. ಈ ಪ್ರೊಜೆಸ್ಟರಾನಿನ ಇನ್ಫ್ಲುಯೆನ್ಸ್ ಏನಿರ್ತದೆ ಅಂತ ಹೇಳಿದರೆ ಯೂಟ್ರಸ್ನಲ್ಲಿ ಅದರ ಥಿಕ್ನೆಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಕಾರಣ ಆಗಿರ್ತದೆ. ಒಂದು ವೇಳೆ ಪ್ರೊಜೆಸ್ಟ್ರಾನ್ ಸ್ಲೋಲಿ ಇಮಿಡಿಯೇಟ್ಲಿ ಪ್ರೊಜೆಸ್ಟ್ರಾನ್ ಏನು ಮಾಡ್ತದೆ ಅಂತ ಹೇಳಿದರೆ ಇಟ್ ವಿಲ್ ಗೋ ಆನ್ ಡಿಗ್ರೇಡಿಂಗ್, ಶ್ರಿಂಕ್ ಆಗ್ತಾ ಹೋಗ್ತದೆ. ಇದು ಶ್ರಿಂಕ್ ಆಗ್ತಾ ಹೋಗ್ತದೆ ಇನ್ ಆಬ್ಸೆನ್ಸ್ ಆಫ್ ಪ್ರೆಗ್ನೆನ್ಸಿ. ಇಲ್ಲಿ ಓವ್ಯುಲೇಷನ್ ಆಯಿತಾ, ಓವ್ಯುಲೇಷನ್ ಆಗಿದ್ದಲ್ಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಾರಣ ಏನು, ಸ್ಪರ್ಮ್ ಆ್ಯಂಡ್ ಓವಮ್ ಒಂದು ವೇಳೆ ಮೀಟ್ ಆಗಿದ್ದಲ್ಲಿ ಇದು ಪಾಸಿಬಲ್ ಆಗ್ತದೆ. ಸ್ಪರ್ಮ್ ಆ್ಯಂಡ್ ಎಗ್ ಒಂದು ವೇಳೆ ಮೀಟ್ ಆಗಿರಲಿಲ್ಲ ಅಂದರೆ ಕಾರ್ಪಸ್ ಲೂಟಿಯಂ ಏನಾಗ್ತದೆ, ಡಿಗ್ರೇಡ್ ಆಗ್ತಾ ಹೋಗ್ತದೆ. ಕಾರ್ಪಸ್ ಲೂಟಿಯಂ ಡಿಗ್ರೇಡ್ ಆಯಿತು ಅಂದರೆ ಪ್ರೊಜೆಸ್ಟ್ರಾನ್ ಲೆವೆಲ್ನು ಕಮ್ಮಿ ಆಗ್ತದೆ. ಯಾಕಂದರೆ ಪ್ರೊಜೆಸ್ಟ್ರಾನ್ ರಿಲೀಸ್ ಮಾಡ್ತಕ್ಕಂಥವ್ರು ಯಾರು, ಕಾರ್ಪಸ್ ಲೂಟಿಯಂ. ಓಕೆ, ಈ ಒಂದು ಔಟ್ಲೈನ್ ಆಫ್ ದಿಸ್ ಒನ್ ಪರ್ಟಿಕ್ಯುಲರ್ ಗ್ರಾಫ್. ಈ ಚಿತ್ರದಲ್ಲಿ ನೋಡಿ ನೀವು, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪಿಕ್ಚರ್ ದಟ್ ಎಕ್ಸ್ಪ್ಲೇನ್ಸ್ ದ ಸ್ಟೋರಿ ಆಫ್ ಮೆನ್ಸ್ಟ್ರಲ್ ಸೈಕಲ್. ಈ ಪಿಕ್ಚರನ್ನು ನಾನು ಐ ಹ್ಯಾವ್ ಗಾಟ್ ಇಟ್ ಫ್ರಮ್ ಸಮ್ ಸೋರ್ಸಸ್. ಇದು ನಿಮಗೆ ವೆರಿ ಬ್ಯೂಟಿಫುಲಿ ಮೆನ್ಸ್ಟ್ರಲ್ ಸೈಕಲ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಐ ಹ್ಯಾವ್ ಟೋಲ್ಡ್ ಯು ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ನಾವು ಮುಖ್ಯವಾಗಿ ಈ ಎರಡು ಆರ್ಗನ್ಸ್ನಲ್ಲಿ ನಾವು ಚೇಂಜಸನ್ನು ನೋಡಬಹುದು. ಒಂದು
ವಿದಿನ್ ದ ಓವರಿ ಆ್ಯಂಡ್ ವಿದಿನ್ ದ ಯೂಟ್ರಸ್. ಅದಕ್ಕೇ ಈ ಸೈಕ್ಲಿಕಲ್ ಚೇಂಜಸ್ಗೆ ನಾವು ಏನಂತ ಕರಿತೀವಿ, ದಟ್ ಟೇಕ್ಸ್ ಪ್ಲೇಸ್ ಇನ್ ಓವರಿ, ಅದನ್ನು ಓವರಿಯನ್ ಸೈಕಲ್ ಅಂತ ಕರಿತೀವಿ. ದ ಸೈಕ್ಲಿಕಲ್ ಚೇಂಜಸ್ ದಟ್ ಅಕರ್ಸ್ ವಿದಿನ್ ದ ಯೂಟ್ರಸ್, ಯೂಟ್ರೈನ್ ವಾಲ್, ಅದಕ್ಕೆ ನಾವು ಏನಂತ ಕರಿತೀವಿ, ಯೂಟಿರೈನ್ ಸೈಕಲ್ ಅಂತ ಹೇಳ್ಬಿಟ್ಟು. ನೀವು ನೋಡಿ ದ ಡೇ 1, ಇದನ್ನು ನಾವು ಏನಂತ ಕನ್ಸಿಡರ್ ಮಾಡೋಣ, ಇಲ್ಲಿಂದ ನೋಡಿದರೆ 0 1 2 3 4 5 6, ಇಲ್ಲಿ ನಾನು ಡೇ 14 ಅಂತ ಮಾರ್ಕ್ ಮಾಡ್ತೀನಿ. ಆಸ್ ಇಲ್ಲಿ ಲಾಸ್ಟಿಗೆ 28th ಡೇ ಅಂತ ಮಾಡ್ತೀನಿ. ಓಕೆ, ಡ್ಯೂರಿಂಗ್ ದ ಇನಿಷಿಯಲ್ ಡೇಸ್ ಯು ಸಿ, ಡ್ಯೂರಿಂಗ್ ದ ಇನಿಷಿಯಲ್ ಡೇಸ್ ಯು ಕ್ಯಾನ್ ಸಿ, ಮೊದಲನೇದಾಗಿ ಒಂದು ಮೀಟರ್ ತೋರಿಸ್ತಾ ಇದೆ ನೋಡಿ, ರೈಟ್, ನೋಡ್ತಾ ಇದ್ದೀರಿ ಅಲ್ಲಿ ಎಂಟಿ ಕಡೆಗೆ ಮೀಟರ್ ತೋರಿಸ್ತಾ ಇದೆ. ಅಂದರೆ ಅದು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಲೋ ಎಸ್ಟ್ರೋಜನ್ ಲೆವೆಲ್. ನಾನು ಹೇಳಿದೆ ಇನಿಷಿಯಲಿ ಎಸ್ಟ್ರೋಜನ್ ಲೆವೆಲ್ಸ್ ಏನಿರ್ತಾವ, 0 ಇರ್ತಾವ. ಅವಾಗ ಏನಾಗ್ತದೆ ರೀ, ಪಿಟ್ಯೂಟರಿಯಿಂದ, ಆಂಟೀರಿಯರ್ ಲೋಬ್ ಆಫ್ ಪಿಟ್ಯೂಟರಿಯಿಂದ ಹಾರ್ಮೋನ್ ರಿಲೀಸ್ ಆಗ್ತದೆ, ಎಸ್ಟ್ರೋಜನ್. ಆ ಎಸ್ಟ್ರೋಜನ್ ಇನ್ಕ್ರೀಸ್ ಆದಂಗೆ ಪಿಟ್ಯೂಟರಿ ನೋಡಿ ಏನು ಮಾಡ್ತಾ ಇದೆ, FSH ರಿಲೀಸ್ ಮಾಡ್ತಾ ಇದೆ. FSH ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಯಾರ ಮೇಲೆ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ಇದು ಎಸ್ಟ್ರೋಜನ್ ಲೆವೆಲ್ಸ್ ಅನ್ನ ಪ್ರಮೋಟ್ ಮಾಡ್ತದೆ. ಪ್ರಮೋಟ್ ಮಾಡಿದಲ್ಲಿ ಏನಾಗ್ತದೆ ರೀ, ಇಲ್ಲಿ ನೋಡ್ರಿ 1 2 3, ಇದು ಆಕಾರದಲ್ಲಿ ಚಿಕ್ಕದಾಗಿತ್ತು, ಸ್ಲೋಲಿ ನೋಡ್ರಿ ಏನಾಗ್ತಾ ಇದೆ, ಇದು ಡೆವಲಪ್ ಆಗ್ತಾ ಇದೆ. ದ ಫಾಲಿಕಲ್ಸ್ ಆರ್ ಗೆಟಿಂಗ್ ಮೆಚ್ಯೂರ್ಡ್ ಆಸ್ ದ ಡೇಸ್ ಪ್ರೋಗ್ರೆಸ್ ಫ್ರಮ್ ಬಿಫೋರ್ ದ ಓವ್ಯುಲೇಷನ್. ಅಂದರೆ ಇದನ್ನು ಇನ್ಫ್ಲೂಯೆನ್ಸ್ ಮಾಡೋರು ಯಾರು, ಇದು ಡೆವಲಪ್ಮೆಂಟಿಗೆ ಕಾರಣ ಯಾರು ಅಂತ ಕೇಳಿದರೆ ಎಸ್ಟ್ರೋಜನ್. ಆಟ್ ದ ಸೇಮ್ ಟೈಮ್ ನೀವು ಎಸ್ಟ್ರೋಜನಿನ ಇನ್ಫ್ಲೂಯೆನ್ಸ್ ಇಲ್ಲಿನೂ ಕೂಡ ನೋಡಬಹುದು. ಯಾವಾಗ ಎಸ್ಟ್ರೋಜನ್ ಲೆವೆಲ್ ಕಮ್ಮಿ ಇತ್ತು ನೋಡಿ, ಅವಾಗ ಈ ಒಳಗಡೆ ಈ ಲೇಯರ್ ನೋಡ್ತಾ ಇದ್ದೀರಿ, ದಿಸ್ ಈಸ್ ದ ಎಂಡೋಮೆಟ್ರಿಯಂ ಲೇಯರ್. ಇದು ಯಾವ ಲೇಯರ್ ಅದ ರೀ, ದಿಸ್ ಈಸ್ ದ ಎಂಡೋಮೆಟ್ರಿಯಂ ಲೇಯರ್. ಎಂಡೋಮೆಟ್ರಿಯಂ ಲೇಯರ್ನಲ್ಲಿ ನೋಡಬಹುದು ನೀವು, ಇದು ದೇರ್ ಇಸ್ ಸಮಥಿಂಗ್ ಬ್ಲಡ್, ಅಂದರೆ ಇಲ್ಲಿ ಏನಾಗ್ತಾ ಇದೆ, ಎಂಡೋಮೆಟ್ರಿಯಂ ರಪ್ಚರ್ ಆಗ್ತಾ ಇದೆ. ರಪ್ಚರ್ ಆದಂಗೆ ಏನಾಗ್ತದೆ ರೀ, ದಟ್ ರಿಸಲ್ಟ್ಸ್ ಇನ್ ಟು ಮೆನ್ಸಸ್ ಅಥವಾ ಮೆನ್ಸ್ಟ್ರುಯೇಷನ್ ಅಂತ ಕರಿತೀವಿ ನಾವು, ಬ್ಲೀಡಿಂಗ್ ಪೀರಿಯಡ್ ಅಂತ ಕರಿತೀವಿ. ಸೊ ದಟ್ ಅಕರ್ಸ್ ಯೂಶಲಿ ಫ್ರಮ್ ಡೇ 1 to ಡೇ 5. ಓಕೆ, ಇಲ್ಲಿ ನೋಡಿ ಯಾವಾಗ ಡೆಸ್ಟ್ರಾಯ್ ಆದಮೇಲೆ FSH ಇಂದ ಎಸ್ಟ್ರೋಜನ್ ರಿಲೀಸ್ ಆಗ್ತಾ ಶುರು ಆಯ್ತಾ, ಓವರಿನಲ್ಲಿ ಇದು ಚೇಂಜಸ್ ಮಾಡತ್ತದ ಎಸ್ಟ್ರೋಜನ್. ಅಟ್ ದ ಸೇಮ್ ಟೈಮ್ ಯೂಟ್ರಸ್ನಲ್ಲಿ ಅದು ಏನಕ್ಕೆ ಕಾರಣ ಆಗ್ಲತ್ತ ಅಂತ ಹೇಳಿದ್ರೆ, ಎಸ್ಟ್ರೋಜನಿನ ಪ್ರಭಾವ ಯೂಟ್ರೈನ್ ವಾಲನ್ನು ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಪುನಃ ಇದು ಇಟ್ ಈಸ್ ಪ್ರೋಗ್ರೆಸಿಂಗ್ ಟುವರ್ಡ್ಸ್. ಸೊ ಈ ಫೇಸಿಗೆ ನಾವು ಏನಂತ ಕರಿತೀವಿ, ಯೂಟ್ರಸ್ನಾಗೆ ಅದಕ್ಕೆ ಪ್ರೊಲಿಫರೇಟಿವ್ ಫೇಸ್ ಅಂತ ಕರಿತೀವಿ. ಓವರಿನಲ್ಲಿ ಇದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಫಾಲಿಕ್ಯುಲಾರ್ ಫೇಸ್. ಇದು ಒಂದು ಚಿತ್ರದಲ್ಲೇ ಎಂಟೈರ್ ಮೆನ್ಸ್ಟ್ರಲ್ ಸೈಕಲ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ, ಎಸ್ಟ್ರೋಜನ್ ಏನಕ್ಕೆ ಕಾರಣ ಆಯಿತು, ಫಾರ್ ದ ಡೆವಲಪ್ಮೆಂಟ್ ಆಫ್ ಫಾಲಿಕಲ್. ಪೂರ್ಣ ರೀತಿಯಿಂದ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಂಡ್ ಗ್ರಾಫಿಯನ್ ಫಾಲಿಕಲ್ ಮೆಚುರೇಷನ್ ಆಯಿತು. ಗ್ರಾಫಿಯನ್ ಫಾಲಿಕಲ್ ಫಾರ್ಮೇಷನ್ ಆಯಿತು ಓವರಿಯಲ್ಲಿ. ನೋಡ್ರಿ ಇಲ್ಲಿ ಏನಾಯಿತು, ಯೂಟ್ರಸ್ನಲ್ಲಿ ಇಲ್ಲಿವರೆಗೂ ಬಂದು ಏನಾಗಿತ್ತು, ಎಂಡೋಮೆಟ್ರಿಯಂ ತನ್ನ ಒಂದು ಥಿಕ್ನೆಸ್ಸನ್ನು ಮೇಂಟೈನ್ ಮಾಡಿದೆ. ಅಂದರೆ ಇಷ್ಟು ಸೈಜ್, ಇಲ್ಲಿ ನೋಡ್ರಿ ಥಿಕ್ನೆಸ್, ಇದರ ಥಿಕ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆಯಲ್ಲ, ರೈಟ್. ಸೊ ಅದೇ ಸಂದರ್ಭದಲ್ಲಿ ಆಸ್ ದ ಡೇ 14, ದಿಸ್ ಇಸ್ ಅ ಇಂಪಾರ್ಟೆಂಟ್ ಡೇ ಅಂತ ಕನ್ಸಿಡರ್ ಮಾಡಿದ್ವಿ ನಾವು. ಡೇ 14 ಬಂದಾಗ ಒನ್ ಮೋರ್ ಪಿಟ್ಯೂಟರಿಯನ್ ಹಾರ್ಮೋನ್ ಕಾಲ್ಡ್ LH ಇನ ಸಡನ್ ಲೆವೆಲ್ ರೈಸ್ ಆಗ್ಬಿಟ್ಟು ನೋಡ್ರಿ, LH ಏನು ಮಾಡ್ತಾ ಇದೆ, ಗ್ರಾಫಿಯನ್ ಫಾಲಿಕಲ್ ಒಂದು ಪಂಚ್ ಹೊಡ್ಲತ್ತದ, ರೈಟ್. ಗ್ರಾಫಿಯನ್ ಫಾಲಿಕಲಿಗೆ ಇನ್ಫ್ಲೂಯೆನ್ಸ್ ಮಾಡ್ಲತ್ತದ ಅಂದಂಗೆ. ಅಂದರೆ ನಾನು ಇದು ಆನಿಮೇಷನ್ ಮುಖಾಂತರ ತೋರಿಸಿದ್ದೀನಿ ನಾನು ನಿಮಗೆ. LH ಗ್ರಾಫಿಯನ್ ಫಾಲಿಕಲ್ ಮೇಲೆ it is directly influencing on the graphian follicle to burst out and release this particular structure. ಇದನ್ನ ನಾವು ಏನಂತ ಕರಿತೀವಿ, this is our secondary oocyte. ಇದೇ ಪ್ರಾಸೆಸ್ಸಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಓವ್ಯುಲೇಷನ್. ನಾವು ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ಸ್ಟಡಿ ಮಾಡ್ತೀವಿ. 14th day 14 is said to be ovulatory phase, where it is marked with a significant change that occurs, significant process that occurs, that is called ovulation, release of secondary oocyte from the graphian follicle. ನೋಡಿ, LH ovulation ಮಾಡಿತ್ತು ಯಾವಾಗ, ಗ್ರಾಫಿಯನ್ ಫಾಲಿಕಲ್ ರಿಲೀಸ್ ಆಯ್ತು, ರಪ್ಚರ್ ಆಗಿ ಗ್ರಾಫಿಯನ್ ಫಾಲಿಕಲ್ ರಿಲೀಸ್ ಆಯಿತು. ಈಗ ಯೂಟ್ರಸ್ನಲ್ಲಿ ಯಾವುದೇ ರೀತಿಯ ಇಲ್ಲಿ
ಬದಲಾವಣೆ ಇಲ್ಲ. ಯೂಟ್ರಸ್ ಈಸ್ ರೆಡಿ ಅಂದರೆ ಈ ಸಮಯದಲ್ಲಿ ಯೂಟ್ರಸ್ ಎಂಡೋಮೆಟ್ರಿಯಂ ಥಿಕ್ನೆಸ್ಸನ್ನು ಮೇಂಟೈನ್ ಮಾಡಿದಂದರೆ ಅರ್ಥ ಏನು, ಇದು ಒಂದು ವೇಳೆ ಓವ್ಯುಲೇಷನ್ ಆಗಿದ್ಮೇಲೆ ಇನ್ಸೆಮಿನೇಷನ್ ಆಗಿತ್ತು ಅದೇ ಸಂದರ್ಭದಲ್ಲಿ, ಅಂದರೆ ಟೈಮಿಂಗ್ ಕಲ್ತಿತ್ತು ಅಂದ್ಕೊಳ್ರಿ, ಫರ್ಟಿಲೈಸೇಷನಿಗೆ ಚಾನ್ಸಸ್ ಈ ಥರ ಕಂಡೀಷನ್ ಇತ್ತು ಅಂತ ಹೇಳಿದರೆ ಸ್ಪರ್ಮ್ ಆ್ಯಂಡ್ ಎಗ್ ಒಂದು ವೇಳೆ ಫ್ಯೂಷನ್ ಆಗಿದ್ರೆ ದಟ್ ವಿಲ್, ಅಂದರೆ ಅವಾಗ ಏನು ಬೇಕಾಗ್ತದೆ, ಪ್ರೆಗ್ನೆನ್ಸಿಗೆ ಅದು ಇನಿಷಿಯೇಟ್ ಆಗ್ತದೆ. ಪ್ರೆಗ್ನೆನ್ಸಿ ಆ ಡೆವಲಪ್ಮೆಂಟ್ ಸೈಟಲ್ಲಿ ಯೂಟ್ರಸ್ ಒಳಗೆ, ಯೂಟ್ರಸ್ನಲ್ಲಿ ಆ ಡೆವಲಪ್ ಆಗಿರ್ತಕ್ಕಂಥ ಫರ್ಟಿಲೈಸ್ಡ್ ಓಮ್ ಹೋಗಿ ಯೂಟ್ರಸ್ನಲ್ಲಿ ಇಂಪ್ಲಾಂಟ್ ಆಗ್ತದೆ. ಆ ಸಮಯದಲ್ಲಿ ಯೂಟ್ರಸ್ ಥಿಕ್ನೆಸ್ ಅಷ್ಟೇ ಮೇಂಟೈನ್ ಇರಬೇಕು. ಆ ಯೂಟ್ರಸ್ ಥಿಕ್ನೆಸ್ ಮೇಂಟೈನ್ ಇರಬೇಕು ಅಂತ ಹೇಳಿದರೆ ದೇರ್ ಈಸ್ ಅ ಸ್ಟ್ರಕ್ಚರ್. ಇದು ರಿಲೀಸ್ ಆಯಿತಾ, ಇದು ನೋಡ್ರಿ, ಇದ್ರ ಬಾಯಾಗಿಂದ ಇದು ಏನು ರಿಲೀಸ್ ಮಾಡಿದ್ರಿ, ಸೆಕೆಂಡ್ರಿ ಊಸೈಟ್. ಸೆಕೆಂಡ್ರಿ ಊಸೈಟ್ ರಿಲೀಸ್ ಮಾಡಿದ ತಕ್ಷಣ ಇದು ಒಂದು ಸ್ಟ್ರಕ್ಚರಲ್ಲಿ ಕನ್ವರ್ಟ್ ಆಗಿಬಿಡ್ತದೆ. ಅಂದರೆ ಗ್ರಾಫಿಯನ್ ಫಾಲಿಕಲ್ನಿಂದ ಉಳಿದಿರೋ ಡೆಬ್ರಿ ಏನಾಗ್ಬಿಡ್ತದೆ, ಒಂದು ಸ್ಟ್ರಕ್ಚರಲ್ಲಿ ಕನ್ವರ್ಟ್ ಆಗ್ತದೆ. ದಟ್ ಇಸ್ ಕಾಲ್ಡ್ ಪ್ರೊಜೆಸ್ಟಿರೋನ್. ದಟ್ ಇಸ್ ಕಾಲ್ಡ್ ಕಾರ್ಪಸ್ ಲೂಟಿಯಂ. ಕಾರ್ಪಸ್ ಲೂಟಿಯಂ ಒಂದು ಹಾರ್ಮೋನ್ ರಿಲೀಸ್ ಮಾಡ್ತದೆ ಕಾಲ್ಡ್ ಪ್ರೊಜೆಸ್ಟಿರೋನ್. ಈ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಏನಕ್ಕೆ ಕೆಲಸ ಮಾಡ್ತದಪ್ಪ ಅಂತ ಹೇಳಿದರೆ, ಪ್ರೊಜೆಸ್ಟಿರೋನ್ ಹಾರ್ಮೋನ್ನಲ್ಲಿ ಸೆಕ್ರೀಟ್ ಆದಂಗೆ ನೋಡ್ರಿ, ಇಲ್ಲಿ ಏನಾಗ್ತಾ ಇದೆ, ಎಂಡೋಮೆಟ್ರಿಯಂ ಥಿಕ್ನೆಸ್ ಏನದ ಇಲ್ಲಿ, ಇಟ್ ಈಸ್ ಕನ್ಸಿಸ್ಟೆಂಟ್ಲಿ ಮೇಂಟೈನಿಂಗ್ ಇಟ್ಸ್ ಥಿಕ್ನೆಸ್. ಓಕೆ, ಅಟ್ ದ ಸೇಮ್ ಟೈಮ್ ಓವರಿನಲ್ಲಿ ಯಾವುದೇ ರೀತಿಯ ಮುಂದೆ ಬದಲಾವಣೆ ನೀವು ನೋಡ್ರಿ, ಒಂದು ವೇಳೆ ಫರ್ಟಿಲೈಸೇಷನ್ ನಡೆದಿತ್ತು ಅಂತ ಹೇಳಿದರೆ ಈ ಪ್ರೊಜೆಸ್ಟಿರೋನ್ ಕಾರ್ಪಸ್ ಲೂಟಿಯಂ ಅಷ್ಟೇ ರಿಟೈನ್ ಆಗಿರ್ತದೆ, ಅಷ್ಟೇ ಮೇಂಟೈನ್ ಆಗಿರ್ತದೆ. ಎಲ್ಲಿ ತನಕ ಓವರಿಯಲ್ಲಿ ಕಾರ್ಪಸ್ ಲೂಟಿಯಂ ಅನ್ನೋ ಸ್ಟ್ರಕ್ಚರ್ ಮೇಂಟೈನ್ಡ್ ಅದ ಅಂದಂಗೆ ಅರ್ಥ, ಯೂಟ್ರಸ್ ಥಿಕ್ನೆಸ್ ಏನಾಗ್ತದೆ ಮತ್ತೆ ಅಷ್ಟೇ ಮೇಂಟೈನ್ ಆಗಿರ್ತದೆ. ಆ್ಯಸ್ ದ ಡೇಸ್ ಪ್ರೋಗ್ರೆಸ್, ಮುಂದೆ ದಿನಗಳು ಹೋದಂಗೆ ಏನಾಗ್ತದೆ ರೀ, ಒಂದು ವೇಳೆ ಫರ್ಟಿಲೈಸೇಷನ್ ಆಗಿರಲಿಲ್ಲ, ಇನ್ ಆಬ್ಸೆನ್ಸ್ ಅಂದರೆ ಫರ್ಟಿಲೈಸೇಷನ್ ನಡೆದಿಲ್ಲ, ಅಂದರೆ ಸ್ಪರ್ಮ್ ಎಗ್ ಜೊತೆಗೆ ಫ್ಯೂಷನ್ ಆಗಿಲ್ಲ ಅಂತಂದರೆ ಇದು ಇಂಡಿಕೇಶನ್ ಏನು ಅಂತ ಹೇಳಿದರೆ, ಈ ಕಾರ್ಪಸ್ ಲೂಟಿಯಂ ಫಾರ್ಮ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್, ಯೆಲ್ಲೋ ಕಲರ್ ಬಾಡಿ ಸ್ಟ್ರಕ್ಚರು, ಅದು ಶ್ರಿಂಕ್ ಆಗ್ಲಿಕ್ಕೆ ಶುರು ಆಗ್ತದೆ. ಅಂದರೆ ಸಣ್ಣದಾಗ್ಲಿಕ್ಕೆ, ಆಕಾರದಲ್ಲಿ ಚಿಕ್ಕದಾಗಿ ಹೋಗ್ಲಿಕ್ಕೆ ಕನ್ವರ್ಟ್ ಆಗ್ತಾ ಹೋಗ್ತದೆ. ಓಕೆ, ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ ರೀ, ಈ ಪ್ರೊಜೆಸ್ಟರಾನ್ ಲೆವೆಲ್ಸ್ ಏನಾಗ್ಬಿಡ್ತವೆ, ಪ್ರೊಜೆಸ್ಟರಾನ್ ಲೆವೆಲ್ಸ್ ಗೋ ಡೌನ್. ಆ್ಯಸ್ ಅ ಪ್ರೊಜೆಸ್ಟರಾನ್ ಲೆವೆಲ್ ಡಿಕ್ರೀಸಸ್, ಪ್ರೊಜೆಸ್ಟ್ರಾನನ್ನು ಪ್ರೊಡ್ಯೂಸ್ ಮಾಡ್ತಿರೋರು ಯಾರು, ಸ್ಟ್ರಕ್ಚರ್ ಕಾಲ್ಡ್ ಕಾರ್ಪಸ್ ಲೂಟಿಯಂ. ಕಾರ್ಪಸ್ ಲೂಟಿಯಂ ಶ್ರಿಂಕ್ ಆಗ್ಲತ್ತ ಅಂತಂದರೆ ಅರ್ಥ ಈ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ನು ಕೂಡ ಕಮ್ಮಿ ಆಗ್ಲತ್ತವ. ನಂಗೆ ಪ್ರೊಜೆಸ್ಟ್ರಾನ್ ಲೆವೆಲ್ ಕಮ್ಮಿ ಆಯಿತು ಅಂತ ಹೇಳಿದರೆ, ಇಲ್ಲಿ ನೋಡಿ ನೀವು ಯೂಟ್ರಸ್ನಲ್ಲಿ ನೀವು ಏನು ಕಾಣ್ತಾ ಇದ್ದೀರಿ, ಇಲ್ಲಿ ಇದರ ಥಿಕ್ನೆಸ್ ಏನಾಗ್ತಾ ಹೋಗ್ತಾ ಇದೆ, ಇಟ್ ಈಸ್ ಗ್ರ್ಯಾಜುಲಿ ಗೋಯಿಂಗ್ ಡಿಕ್ರೀಸ್ಡ್. ಯಾಕಂತ ಹೇಳಿದರೆ ಕಾರ್ಪಸ್ ಲೂಟಿಯಮ್ಮು ದಟ್ ಈಸ್ ಗೋಯಿಂಗ್ ಶ್ರಿಂಕಿಂಗ್ ಆಸ್ ಕಾರ್ಪಸ್ ಲೂಟಿಯಂ, ಕಾರ್ಪಸ್ ಅಲ್ಬಿಕನ್ಸ್ ಆ್ಯಂಡ್ ಬರ್ತಾ 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 ಆಕಾರ ಪೂರ್ಣ ರೀತಿಯಿಂದ ಗಾಯವಾಗ್ತಾ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ದೇರ್ ವಿಲ್ ಬಿ ರಿಲೀಸ್ ಇನ್ ದ ಪ್ರೊಜೆಸ್ಟ್ರಾನ್ ಲೆವೆಲ್ಸ್, ಡಿಕ್ರೀಸ್ ಇನ್ ದ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಬಿದ್ದು ಅಂತ ಹೇಳಿದರೆ ಯೂಟ್ರಸ್ ಥಿಕ್ನೆಸ್ನು ಕೂಡ ಪೂರ್ಣ ರೀತಿಯಿಂದ ಕಮ್ಮಿ ಆಗಿಬಿಡ್ತದೆ. ದಟ್ ವಿಲ್ ಬಿ ಆ್ಯನ್ ಇಂಡಿಕೇಶನ್. ಯಾವಾಗ, ಅವಾಗ ಏನಾಯಿತು, ಎಸ್ಟ್ರೋಜನ್ ಲೆವೆಲ್ಸ್ನು ಕೂಡ ಕಮ್ಮಿ ಇದ್ದು, ಎಸ್ಟ್ರೋಜನ್ ಲೆವೆಲ್ಸ್ನು ಕೂಡ ಪೂರ್ಣ ರೀತಿಯಿಂದ ಕಮ್ಮಿ ಇದ್ದು. ಅದರ ಅರ್ಥ ಏನು, ದಟ್ ಈಸ್ ಎನ್ ಇಂಡಿಕೇಶನ್ ಫಾರ್ ದ ಬಿಗಿನಿಂಗ್ ಆಫ್ ನೆಕ್ಸ್ಟ್ ಸೈಕಲ್, ಮತ್ತೆ ಪುನಃ ಮೆನ್ಸಸ್ ಶುರು ಆಗ್ತದೆ, ಅಂದರೆ ಬ್ಲೀಡಿಂಗ್ ಮತ್ತೆ ಪುನಃ ಶುರು ಆಗ್ತದೆ. ಯಾವಾಗ ಬ್ಲೀಡಿಂಗ್ ಮತ್ತೊಮ್ಮೆ ಶುರು ಆಗಿದ್ದಲ್ಲಿ ದಟ್ ಈಸ್ ಆನ್ ಇಂಡಿಕೇಶನ್ ದಟ್ ಈಸ್ ಅ ಬಿಗಿನಿಂಗ್ ಆಫ್ ನೆಕ್ಸ್ಟ್ ರಿಪ್ರೊಡಕ್ಟಿವ್ ಸೈಕಲ್. ಓಕೆ, ಈ ಫೇಸಿಗೆ ಓವರಿನಲ್ಲಿ ನಾವು ಏನಂತ ಗುರುತಿಸ್ತೀವಿ, ಎಲ್ಲಿ ಕಾರ್ಪಸ್ ಲೂಟಿಯಂ ಫಾರ್ಮ್ ಆಯ್ತು ನೋಡಿ, ಪ್ರೊಜೆಸ್ಟರಾನ್ ಸಿಕ್ರೀಟ್ ಆಗ್ತಾ ಇತ್ತು, ಅದಕ್ಕೆ ನಾವು ಓವರಿನಲ್ಲಿ ಇದನ್ನು ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ. ವಿತಿನ್ ದ ಯೂಟ್ರಸ್ ಇಟ್ ಈಸ್ ಕಾಲ್ಡ್ ಸೆಕ್ರೀಟರಿ ಫೇಸ್, ವಿಚ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ದ progesterone, and the lining becomes highly vascular and endometous. It is highly means composed of blood vessels, ರಕ್ತನಾಳಗಳ ಸಪ್ಲೈ ಇರ್ತದಲ್ಲಿ. ಸೊ ಯಾವಾಗ ಈ ಲೇಯರ್ ರೆಡ್ಯೂಸ್ ಆಗಿದ್ದಲ್ಲಿ, ಅಂದರೆ ಶೆಡಿಂಗ್ ಆಗ್ತಾ ಹೋದಲ್ಲಿ, ಮೇಲಿನ ಲೇಯರ್ ಶೆಡಿಂಗ್ ಆಗ್ತಾ ಹೋದಂಗೆ ಏನಾಗ್ತದೆ ರೀ, ದೇರ್ ವಿಲ್ ಬಿ ರಪ್ಚರಿಂಗ್ ಆಫ್ ದ ಬ್ಲಡ್ ವೆಸಲ್ಸ್. ಅದಕ್ಕಾಗಿಯೇ ಡ್ಯೂರಿಂಗ್ ದ ಮೆನ್ಸಸ್ ಬ್ಲಡ್ ಫ್ಲೋ ಆಗೋದು. ಓಕೆ, ಸೊ ಆಲ್ ಇನ್ ಆಲ್ ಓವರಿನಲ್ಲಿ ಫಸ್ಟ್ ಫೇಸ್ ದಟ್ ಈಸ್ ಮಾರ್ಕ್ಡ್ ಬೈ ದ ಡೆವಲಪ್ಮೆಂಟ್ ಆಫ್ ಫಾಲಿಕಲ್, ಅದಕ್ಕೆ ನಾವು ಫಾಲಿಕ್ಯುಲರ್ ಫೇಸ್ ಅಂತ ಕರಿತೀವಿ. ಅದೇ ರೀತಿ ಯೂಟ್ರಸ್ನಲ್ಲಿ ಪ್ರೊಲಿಫರೇಟಿವ್ ಫೇಸ್ ಅಂತ ಕರಿತೀವಿ. ಪ್ರೊಲಿಫರೇಷನ್ ಅಂದರೆ ಡೆವಲಪ್ಮೆಂಟ್. ಓಕೆ, ಇಲ್ಲಿ ಏನು ಡೆವಲಪ್ ಆಗ್ತಾ ಇದೆ, ಎಂಡೋಮೆಟ್ರಿಯಂ ಲೇಯರ್ ಡೆವಲಪ್ ಆಗ್ತಾ ಇದೆ. ದೆನ್ ಇಟ್ ಈಸ್ ಮಾರ್ಕ್ಡ್, ನೆಕ್ಸ್ಟ್ ಫೇಸ್ ಬರ್ತದೆ ಓವ್ಯುಲೇಟರಿ ಫೇಸ್. ಓವ್ಯುಲೇಟರಿ ಫೇಸ್ನಲ್ಲಿ ಏನಾಯಿತು, ಓವ್ಯುಲೇಟರಿ ಫೇಸ್ನಲ್ಲಿ
ರಪ್ಚರ್ ಆಫ್ ಗ್ರಾಫಿಯನ್ ಫಾಲಿಕಲ್ ಆಗೋದ್ರಿಂದ ಸೆಕೆಂಡ್ರಿ ಊಸೈಟ್ ರಿಲೀಸ್ ಆಯಿತು ವಿದಿನ್ ದ ಓವರಿ. ಆ ಊಸೈಟು ಎಲ್ಲಿಗೆ ರಿಸೀವ್ ಆಯಿತು? ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ, ರೈಟ್. ದೆನ್ ಕಮ್ಸ್ ದ ಲ್ಯೂಟಿಯಲ್ ಫೇಸ್. ಲ್ಯೂಟಿಯಲ್ ಫೇಸ್ನಲ್ಲಿ ಕಾರ್ಪಸ್ ಲ್ಯೂಟಿಯಮ್ ಅನ್ನೋ ಸ್ಟ್ರಕ್ಚರ್ ಫಾರ್ಮ್ ಆಗಿದ್ಮೇಲೆ ಒಂದು ವೇಳೆ ಫರ್ಟಿಲೈಸೇಷನ್ ನಡೆಯುವಂಥ ವಾತಾವರಣ ಇತ್ತು ಅಥವಾ ಸ್ಪರ್ಮ್ ಸೆಲ್ ಅವೈಲೇಬಲ್ ಇದ್ದು ಅಂತಂದರೆ ಫರ್ಟಿಲೈಸೇಷನ್ ಆಗಿತ್ತು ಅಂತ ಹೇಳಿದರೆ ದಟ್ ವಿಲ್ ಲೀಡ್ ಟು ಪ್ರೆಗ್ನೆನ್ಸಿ. ಅಂದರೆ ಈ ಇವೆಂಟ್ ನಡೆಯಲ್ಲ, ಅವಾಗ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಕಾರ್ಪಸ್ ಲ್ಯೂಟಿಯಮ್ ಅಷ್ಟೇ ಇತ್ತು ಅಂದರೆ ದಟ್ ವಿಲ್ ಎಸ್ಟಾಬ್ಲಿಷ್ ಪ್ರೆಗ್ನೆನ್ಸಿ. ಇನ್ ಆಬ್ಸೆನ್ಸ್ ಫರ್ಟಿಲೈಸೇಷನ್ ನಡೆದಿಲ್ಲ ಅಂತ ಹೇಳಿದರೆ ಕಾರ್ಪಸ್ ಲ್ಯೂಟಿಯಮ್ ಜನರೇಟ್ ಆಗಿದ್ದು ಪ್ರೊಜೆಸ್ಟ್ರಾನ್ ಸಿಕ್ರೀಟ್ ಮಾಡ್ತಾ ಇತ್ತು. ಅದು ಶ್ರಿಂಕ್ ಆಗ್ತಾ ಹೋದಂಗೆ ಕಾರ್ಪಸ್ ಲ್ಯೂಟಿಯಮ್ಮು ಶ್ರಿಂಕೇಜ್ ಆಗೋದ್ರಿಂದ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಬೀಳ್ತವೆ. ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಬಿದ್ದ ತಕ್ಷಣ ಇಟ್ ಇಸ್ ಅನ್ ಇಂಡಿಕೇಶನ್ ಎಂಡೋಮೆಟ್ರಿಯಮ್ ಥಿಕ್ನೆಸ್ನು ಕೂಡ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಓಕೆ, ಫಾರ್ ಡೆವಲಪ್ಮೆಂಟ್ ಅಂದರೆ ಅದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಯಾವ ಹಾರ್ಮೋನ್ ಬೇಕು? ಎಂಡೋಮೆಟ್ರಿಯಮ್ ಬೇಕು. ಅದು ಥಿಕ್ನೆಸ್ಸನ್ನು ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡಲಿಕ್ಕೆ ಯಾವ ಹಾರ್ಮೋನ್ ಬೇಕು? ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಡಿಕ್ರೀಸ್ ಆಯಿತು. ಅಟ್ ದ ಸೇಮ್ ಟೈಮ್ ಈ ಲೇಯರ್ ಏನಾಗ್ತಾ ಹೋಗ್ತದೆ ಅಂತಾರೆ? ಶೆಡಿಂಗ್ ಆಗ್ತಾ ಹೋಗ್ತದೆ, ಅಂದರೆ ಥಿನ್ನಿಂಗ್ ಆಗ್ತಾ ಹೋಗ್ತದೆ. ದೆನ್ ಇಟ್ ವಿಲ್ ರಿಲೀಸ್ ಇನ್ ಟು ಮೆನ್ಸಸ್. ಸೊ ಈ ರೀತಿ ಒಂದು ಎಂಟೈರ್ ಇಮೇಜಿಂದ ನಾನು ಎಂಟೈರ್ ಪ್ರಾಸೆಸ್ ಆಫ್ ಮೆನ್ಸ್ಟ್ರಲ್ ಸೈಕಲನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೋಪ್ ಯು ಲೈಕ್ಡ್ ಇಟ್, ರೈಟ್. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಮುಂದೆ ನೋಡೋಣ. ರೈಟ್, ಈಗ ತನಕ ನಾವು ಪಿಕ್ಟೋರಿಯಲ್ ಫಾರ್ಮ್ನಲ್ಲಿ ನೋಡಿರ್ತಕ್ಕಂಥ ಕಾನ್ಸೆಪ್ಟೇ ವಿ ವಿಲ್ ಟ್ರೈ ಟು ಪುಟ್ ಇಟ್ ಇನ್ ವರ್ಡ್ಸ್. ಆಲ್ ರೈಟ್. ಸೊ ಮೆನ್ಸ್ಟ್ರಲ್ ಸೈಕಲ್ is the regular natural change that occurs in the female reproductive system and makes the pregnancy possible. Okay, pregnancy ಆಗಬೇಕು ಅಂತ ಹೇಳಿದರೆ menstrual cycle ನಡಿಬೇಕು, ರೈಟ್. ಸೊ ಇಲ್ಲಿ ಕೆಲವೊಂದು the cycle is required for the production of oocyte. menstrual cycle ಆಗಿದ್ದಾಗ ಏನು ಅರ್ಥ? oocyte ಪ್ರೊಡಕ್ಷನ್ ಆಗ್ತಾ ಇದೆ. oocyte ಅಂದರೆ ಏನು? egg cell, ovum. at the same time oocyte ಪ್ರೊಡಕ್ಷನ್ ಆಗದೇನೆ ಯೂಟ್ರಸ್ಸಿಗೆ ಮೆನ್ಸ್ಟ್ರಲ್ ಸೈಕಲಿಂದ ಏನಾಗ್ತಾ ಇದೆ? ಯೂಟ್ರಸ್ಸು ಪ್ರೆಗ್ನೆನ್ಸಿಗೆ ಆಗುವಂತಹ ವಾತಾವರಣನ ಸೃಷ್ಟಿ ಮಾಡ್ತಾ ಇದೆ. ಇಟ್ ಈಸ್ ಮೇಕಿಂಗ್ ದ ಯೂಟ್ರಸ್ ರೆಡಿ ಫಾರ್ ದ ಪ್ರೆಗ್ನೆನ್ಸಿ. ಓಕೆ, ಅಪ್ ಟು 80% ಆಫ್ ವುಮೆನ್ ರಿಪೋರ್ಟ್ ಹ್ಯಾವಿಂಗ್ ಸಮ್ ಸಿಂಪ್ಟಮ್ಸ್ ಡ್ಯೂರಿಂಗ್ 1 or 2 weeks ಪ್ರಿಯರ್ ಟು ದ ಮೆನ್ಸ್ಟ್ರುಯೇಷನ್. ಅಂದರೆ ಮೆನ್ಸ್ಟ್ರುಯೇಷನ್ ಅಂತಂದರೆ ಏನು? ದ ಫೇಸ್ ವಿಚ್ ಈಸ್ ಮಾರ್ಕ್ಡ್ ಬೈ ದ ಬ್ಲಡ್ ಫ್ಲೋ, ಅಂದರೆ ಬ್ಲೀಡಿಂಗ್ ಪೀರಿಯಡ್ ಅಂತ ಏನಂತ ಕರಿತೀವಿ. ಆ ಮೆನ್ಸ್ಟ್ರುಯೇಷನ್ ಆಗೋಕ್ಕಿಂತ ಮುಂಚೆತವಾಗಿಯೇ ಸುಮಾರು 80% ಆಫ್ ವುಮೆನ್ಸ್ನಲ್ಲಿ ಕೆಲವೊಂದು ಸಿಂಪ್ಟಮ್ಸನ್ನು ನಾವು ಕಾಣ್ತೀವಿ. ಕೆಲವೊಂದು ಸಿಂಪ್ಟಮ್ಸ್ ಅವರಿಗೆ ಗೊತ್ತಾಗ್ಬಿಡ್ತದೆ. ಮೀನ್ಸ್ ದೇ ಆರ್ ಅಬೌಟ್ ಟು ಅಂಡರ್ಗೋ ಮೆನ್ಸಸ್ ಅಂತ ಹೇಳಿಬಿಟ್ಟು. ಸೊ ಕಾಮನ್ ಸಿಂಪ್ಟಮ್ಸ್ ಏನು? ಈ ಸಿಂಪ್ಟಮ್ಸ್ ಏನಾಗ್ತವೆ ಹೆಣ್ಮಕ್ಳಲ್ಲಿ ಅಂತ ನೋಡಿದರೆ, ಸಿ, ಆಕ್ನೆ, ಟೆಂಡರ್ ಬ್ರೆಸ್ಟ್, ಬ್ಲೋಟಿಂಗ್, ಫೀಲಿಂಗ್ ಟಯರ್ಡ್, ಇರಿಟೇಬಿಲಿಟಿ, ಮೂಡ್ ಚೇಂಜಸ್. ಅಂದರೆ ಮೆನ್ಸ್ಟ್ರಲ್ ಸೈಕಲ್ ಆಗುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳಲ್ಲಿ ಈ ಒಂದು ಕಾಮನ್ ಸಿಂಪ್ಟಮ್ಸನ್ನು ನಾವು ನೋಡಬಹುದು. ಅಂದರೆ ಪಿಂಪಲ್ಸ್ ಆಗುವಂಥದ್ದಾಗಿರಲಿ, ಓಕೆ, ಬ್ರೆಸ್ಟ್ ಟೆಂಡರ್ನೆಸ್, ರೈಟ್, ಬ್ರೆಸ್ಟ್ ಟೆಂಡರ್ ಆಗಿಬಿಡ್ತವೆ, ಓಕೆ, ಬ್ಲೋಟಿಂಗ್, ಆ್ಯಂಡ್ ದೆನ್ ಲೈಕ್ ಫೀಲಿಂಗ್ ಟಯರ್ಡ್ನೆಸ್, ಅಂದರೆ ಸುಸ್ತಿ ಆಗೋದು, ಟಯರ್ಡ್ ಆಗಿಬಿಡ್ತಾರೆ. ದೆನ್ ಆ್ಯಂಡ್ ಇರಿಟೇಬಿಲಿಟಿ, ಒಂಥರ ಚಿಡ್ಚಿಡಾಪನ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಬಿಕಾಸ್ ಆಫ್ ಮೂಡ್ ಸ್ವಿಂಗ್ಸ್. ಈ ಮೂಡ್ ಸ್ವಿಂಗ್ಸ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ದ ರೈಸ್ ಆ್ಯಂಡ್ ಫಾಲ್ ಇನ್ ದ ಹಾರ್ಮೋನಲ್ ಲೆವೆಲ್ಸ್. ಅದರಿಂದನೇ ಈ ಕೆಲವೊಂದು ಸಿಂಪ್ಟಮ್ಸ್ ನಾವು ಕಾಮನ್ ಆಗಿ ಫೀಮೇಲ್ಸಲ್ಲಿ ಮೆನ್ಸ್ಟ್ರುಯೇಷನ್ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಆಗೋ ಸಂದರ್ಭದಲ್ಲಿ ನಾವು ನೋಡಬಹುದು. ದೆನ್ ಆಫ್ಟರ್ ದಿಸ್ ದೀಸ್ ಸಿಂಪ್ಟಮ್ಸ್ ಇಂಟರ್ಫಿಯರ್ ವಿತ್ ದ ನಾರ್ಮಲ್ ಲೈಫ್ ಆ್ಯಂಡ್ ದೇರ್ ಫಾರ್ ಕ್ವಾಲಿಫೈ ಆಸ್ ಪ್ರೀ-ಮೆನ್ಸ್ಟ್ರಲ್ ಸಿಂಡ್ರೋಮ್ ಇನ್ 20 to 30% ಆಫ್ ದ ವುಮೆನ್ಸ್. ಇವೆಲ್ಲ ಸಿಂಪ್ಟಮ್ಸು ಇವಾಗ ಪ್ರಭಾವ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾರ್ಮಲ್ ಲೈಫ್ ಮೇಲೆ ಬಿದ್ದೇ ಬೀಳುತ್ತದೆ. ಓಕೆ, ಕೆಲವೊಬ್ಬರಲ್ಲಿ ಮೆನ್ಸ್ಟ್ರಲ್ ಸೈಕಲ್ ವಿಲ್ ಬಿ ಪೇನ್ಫುಲ್, ಕೆಲವೊಬ್ಬರಿಗೆ ಅದು ಬಹಳ ನಾರ್ಮಲ್ ಪ್ರೊಸೆಸ್ ಆಗಿರ್ತದೆ. ಕೆಲವೊಬ್ಬರಲ್ಲಿ ಇದು ದೋಸ್ 5 days ಆರ್ ಇನಿಷಿಯಲ್ ಡೇಸ್ ವಿಲ್ ಬಿ ವೆರಿ ಮಚ್ ಏನು ಅಂತ ಹೇಳಿದ್ರೆ ಪೇನ್ಫುಲ್ ಅಂತಲೇ ಕರಿಬಹುದು. ಅಂದರೆ ಹಾರಿಬಲ್ ಡೇಸ್ ಆಗಿರ್ತವೆ. ಯೂಶಲಿ ಫೀಮೇಲ್ಸ್ ಸಫರ್, ನಾಟ್ ಆಲ್ ದ ಫೀಮೇಲ್ಸ್, ಫ್ಯೂ ಫೀಮೇಲ್ಸ್ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ಇನ್ ದ ರೆಗ್ಯುಲರ್ ಮೆನ್ಸಸ್ನಲ್ಲಿ, ರೈಟ್. ದೆನ್ ದ ಫಸ್ಟ್ ಪೀರಿಯಡ್ ಬಿಗಿನ್ಸ್ ವೆನ್ ದ ಫೀಮೇಲ್ ಅಟೇನ್ಸ್ ಪ್ಯೂಬರ್ಟಿ. ಸೆಕ್ಷುವಲ್ ಮೆಚುರಿಟಿ ಬಂದಾಗ
ಮೊದಲನೇ ಮೆನ್ಸ್ಟ್ರಲ್ ಸೈಕಲ್ ಅಪಿಯರ್ ಆಗ್ತದೆ. ಆ ಒಂದು ಹಂತಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ದಟ್ ಈಸ್ ರೆಫರ್ಡ್ ಆಸ್ ಮೆನಾರ್ಕೆ. ವಾಟ್ ಈಸ್ ಇಟ್ ಕಾಲ್ಡ್? ಮೆನಾರ್ಕೆ. ದ ಫಸ್ಟ್ ಪೀರಿಯಡ್ ದಟ್ ಯೂಶಲಿ ಬಿಗಿನ್ಸ್ ಬಿಟ್ವೀನ್ 12 to 15 years ಆಫ್ ಏಜ್, ಅಂದರೆ ಪ್ಯೂಬರ್ಟಿ, ಸೆಕ್ಷುವಲ್ ಮೆಚುರಿಟಿ ಬಂದಾಗ ಅದನ್ನು ನಾವು ಮೆನಾರ್ಕೆ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ದ ಲೆಂತ್ ಆಫ್ ಟೈಮ್ ಇಂಟರ್ವೆಲ್ ಆಫ್ ಎವ್ರಿ ಮೆನ್ಸ್ಟ್ರಲ್ ಸೈಕಲ್ ಸುಮಾರು 28 ದಿನ ಆಗಿರ್ತದೆ. ಆವ್ರೇಜ್ ಆಗಿ 28 days. ಸೊ ಈ ಕೆಲವೊಬ್ಬರಲ್ಲಿ ದಿಟ್ ಮೈಟ್ ಎಕ್ಸ್ಟೆಂಡ್ ಟು 30 days, 35 days ಕೆಲವೊಬ್ಬರಲ್ಲಿ ನಡೀತದೆ. ಬಟ್ ಆನ್ ಆನ್ ಆವ್ರೇಜ್ ನಾವು ನೋಡಿದಾಗ ಎವ್ರಿ ಮೆನ್ಸ್ಟ್ರಲ್ ಸೈಕಲ್ ಈಸ್ ಆಫ್ 28 days ಟೈಮ್ ಇಂಟರ್ವೆಲ್. ಆಲ್ ರೈಟ್. ದೆನ್ menstrual cycle is marked with the first stage. ಅಂದರೆ ಮೆನ್ಸ್ಟ್ರಲ್ ಸೈಕಲನ್ನು ಯಾವ ರೀತಿ ನಾವು ಶುರು ಆಯಿತು ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರೆ ದಟ್ ಈಸ್ ದ ಬ್ಲೀಡಿಂಗ್ ದಟ್ ಯೂಶಲಿ ಲಾಸ್ಟ್ ಫಾರ್ 2 to 7 days of time. Usually 5 days, first 5 days will be endometrium shedding. ಅದರಿಂದ that will result into the blood flow. ಓಕೆ, ಅದಕ್ಕೆ ನಾವು ಮೆನ್ಸಸ್ ಅಂತ ಕರಿತೀವಿ ಅಥವಾ ಮೆನ್ಸ್ಟ್ರೇಷನ್, ಕ್ಯಾರೆಕ್ಟರೈಸ್ಡ್ ಬೈ ದ ಬ್ಲೀಡಿಂಗ್. ಸೊ ಈ ಮೆನ್ಸ್ಟ್ರಲ್ ಸೈಕಲ್ ಪ್ರತಿ ತಿಂಗಳ ಫೀಮೇಲ್ಸ್ನಲ್ಲಿ ನಡೀತಕ್ಕಂಥ ಪ್ರೊಸೆಸ್ ಆಗಿರ್ತದೆ. ಸೊ ಮೆನ್ಸ್ಟ್ರೇಷನ್ ಈಸ್ ಅ ಮಾರ್ಕ್ ಆಫ್ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ನೆಸ್ ಇನ್ ಅ ಫೀಮೇಲ್. ಅಂದರೆ ಆ ಒಂದು ವುಮೆನ್ ಏನಂತ ಹೇಳಿದರೆ ಶಿ ಈಸ್ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಅಂತ ಹೇಳಬಹುದು. ಇದು ಪ್ರತಿ ತಿಂಗಳ ನಡೆಯತಕ್ಕಂಥ ಒಂದು ಪ್ರಕ್ರಿಯೆ ಆಗ್ಬಿಡ್ತದೆ. ಇನ್ನು ಮುಂದೆ ಫಸ್ಟ್ ಮೆನ್ಸ್ಟ್ರೇಷನ್ ಯಾವಾಗ ಆಗ್ತದಲ್ಲ ಅದನ್ನು ನಾವು ಮೆನಾರ್ಕೆ ಅಂತ ಕರಿತೀವಿ. ಯಾವಾಗ ಈ ಪ್ರಾಸೆಸ್ ಓವರೀಸ್ನಲ್ಲಿ ನಾವು ಊಜೆನಿಸಿಸ್ ಸ್ಟಡಿ ಮಾಡುವಾಗ ನಾನು ನಿಮಗೆ ಹೇಳಿದೆ ಫ್ಯೂ ನಂಬರ್ ಆಫ್ ಫಾಲಿಕ್ಯುಲರ್ ಸೆಲ್ಸ್ ಮಾತ್ರ ಪ್ರೆಸೆಂಟ್ ಇರ್ತವೆ. ಆ ಫಾಲಿಕ್ಯುಲರ್ ಸೆಲ್ಸೇ ಮುಂದೆ ಮೆಚುರೇಷನ್ ಆಗ್ತವೆ ಅಂತ ಹೇಳ್ಬಿಟ್ಟು. ಸೊ ಸಮ್ವೇರ್ ಅರೌಂಡ್ 14 years ಆಫ್ ಏಜ್ನಲ್ಲಿ ಮೆನ್ಸಸ್ ಶುರು ಆಯಿತು ಅಂತ ಅಂದ್ಕೊಡ್ರಿ. ಓಕೆ, ಫೀಮೇಲ್ ವಿಲ್ ನಾಟ್ ಬಿ ಕೇಪಬಲ್ ಆಫ್ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಥ್ರೂ ಔಟ್ ಹರ್ ಲೈಫ್. ಒಂದು ಲೈಫ್ ಇನ್ನ ಒಂದು ಹಂತ ಬಂದದಲ್ಲಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫೀಮೇಲ್ ವಿಲ್ ನಾಟ್ ಬಿ ರಿಪ್ರೊಡಕ್ಟಿವ್ಲಿ ಆಕ್ಟಿವ್. ಅಂದರೆ ಈ ಪ್ರಕ್ರಿಯೆ ಎವಲ್ಯೂಷನ್ ದಟ್ ಈಸ್ ವಾಟ್ ವಿ ಕಾಲ್ ಮೆನ್ಸ್ಟ್ರಲ್ ಸೈಕಲ್ಲು ಜೀವನ ಪರ್ಯಂತ ನಡೆಯಲ್ಲ. ಸಮ್ವೇರ್ ಅರೌಂಡ್ 45 to 50 years ಆಫ್ ಏಜ್ ಬಂದಾಗ ಆ ಪ್ರಾಸೆಸ್ ಮೆನ್ಸ್ಟ್ರಲ್ ಸೈಕಲ್ ಫಾರ್ ಎವರ್ ಸ್ಟಾಪ್ ಆಗಿಬಿಡ್ತದೆ. ಆ ಹಂತಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಮೆನೋಪಾಸ್. ಅದಕ್ಕೆ ಏನಂತ ಕರಿತೀವಿ? ಮೆನೋಪಾಸ್. ಸೊ ಪ್ರತಿ ಮೆನ್ಸ್ಟ್ರಲ್ ಸೈಕಲ್ ನಡೆದಾಗ 1 egg ರಿಲೀಸ್ ಆಗ್ತದೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಲ್ಲಿ ಸುಮಾರು 400 ಅಂದರೆ 450 ಸೆಲ್ಸು ಅಥವಾ ಓವಮ್ ಮಾತ್ರ ಪ್ರೊಡ್ಯೂಸ್ ಆಗುವಂಥ ಕೆಪಾಸಿಟಿ ಇರುತ್ತೆ. ದೆನ್ ದ ಮೆನ್ಸ್ಟ್ರಲ್ ಸೈಕಲ್ ಈಸ್ ಗವರ್ನ್ಡ್ ಬೈ ಹಾರ್ಮೋನಲ್ ಚೇಂಜಸ್. ಅದಕ್ಕಾಗಿಯೇ ನಾನು ವೆರಿ ಬಿಗಿನಿಂಗ್ನಲ್ಲಿ ಆಫ್ ದ ಲೆಕ್ಚರ್ ನಾನು ನಿಮಗೆ ಹೇಳಿದ್ದೆ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಇದನ್ನು ನಾವು menstrual cycle is also referred as orchestra of hormones ಅಂತ ಹೇಳಿದೆ ನಾನು ನಿಮಗೆ, ಕರೆಕ್ಟ್? ಸೊ ಈ ರೀತಿ ದಿಸ್ ಇಸ್ ಆಲ್ಟರ್ಡ್ ಬೈ ಯೂಸಿಂಗ್ ಹಾರ್ಮೋನಲ್ ಬರ್ತ್ ಕಂಟ್ರೋಲ್ ಪಿಲ್ಸ್. ಮೆನ್ಸ್ಟ್ರೇಷನನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ಕೆಲವೊಬ್ಬರು ದೇ ಹ್ಯಾವ್ ಅ ಬಿಲೀಫ್ the woman who is menstruating cannot participate in that means rituals ಅಥವಾ ದೇವರ ಪೂಜೆ ಅಥವಾ ಗುಡಿ ಗೋಪುರಗಳಿಗೆ ಹೋಗದೇ ಇರುವಂಥ ಸಂದರ್ಭ ಇದೆಲ್ಲ ದೇರ್ ಆರ್ ಸಮ್ ಬಿಲೀವ್ಸ್. ಓಕೆ, ಅದಕ್ಕಾಗಿಯೇ ಕೆಲವೊಬ್ಬರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೆನ್ಸ್ಟ್ರಲ್ ಸೈಕಲ್ ಇದೇ ದಿನ ಆಗಬೇಕು ಅಂದರೆ ಈ ಸೈಕಲ್ ನಾರ್ಮಲ್ ಸೈಕಲನ್ನು ಕೂಡ ವಿ ಕ್ಯಾನ್ ಸ್ಕಿಪ್ ಬೈ ಟೇಕಿಂಗ್ ಸಮ್ ಸರ್ಟನ್ ಮೆಡಿಸಿನ್ಸು. ಈಗ ಮೆನ್ಸ್ಟ್ರೇಷನ್ ಆಗುವಂಥ ಡೇಟ್ ಆಗಿದೆ ಅಂತ, ಪೀರಿಯಡ್ಸ್ ಡೇಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಮುಂದೆನೂ ಹಾಕಬಹುದು. ಓಕೆ, ಈ ರೀತಿ ಅದನ್ನು ಕೂಡ ನಾವು ಅಲ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬೈ ಆ್ಯಂಡ್ ನಾವು ದೇರ್ ಆರ್ ಸಮ್ ಪಿಲ್ಸ್ ವಾಟ್ ವಿ ಕಾಲ್ ಹಾರ್ಮೋನಲ್ ಬರ್ತ್ ಕಂಟ್ರೋಲ್ ಪಿಲ್ಸ್. ಸೊ ದಟ್ ಆರ್ ಯೂಶ್ವಲಿ ಹಾರ್ಮೋನಲ್ ಪ್ರಿಪ್ರೇಷನ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಕಾಂಟ್ರಸೆಪ್ಟಿವ್. ನಾವು ಮುಂದೆ ಬರುವಂಥ ಚಾಪ್ಟರ್ ರಿಪ್ರೊಡಕ್ಟಿವ್ ಹೆಲ್ತ್ನಲ್ಲಿ ಈ ಹಾರ್ಮೋನಲ್ ಬರ್ತ್ ಕಂಟ್ರೋಲ್ ಪಿಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆ ಸಮಯದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಈಚ್ ಸೈಕಲ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 phases. ಮೆನ್ಸ್ಟ್ರಲ್ ಸೈಕಲನ್ನು 3 ಹಂತದಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಮೊದಲನೇದು ಓವರಿ ಸೈಕಲ್. ದಿಸ್ ಈಸ್ ಬೇಸ್ಡ್ ಆನ್ ದ ಚೇಂಜಸ್ ವಿದಿನ್ ದ ಓವರಿ ಆ್ಯಂಡ್ ಚೇಂಜಸ್ ಇನ್ ದ ಯೂಟ್ರಸ್. ಓವರಿನಲ್ಲಿ ನಡೀತಕ್ಕಂಥ ಚೇಂಜಸ್ಗಳಿಗೆ ನಾವು ಓವರಿಯನ್ ಸೈಕಲ್ ಅಂತ ಕರಿತೀವಿ. ಯೂಟ್ರಸ್ನಲ್ಲಿ ನಡೀತಕ್ಕಂಥ ಚೇಂಜಸ್ಸಿಗೆ ನಾವು ಯೂಟಿರೈನ್ ಸೈಕಲ್ ಅಂತ ಕರಿತೀವಿ. ಸೊ ಓವರಿನಲ್ಲಿ ಆ 3 ಫೇಸಸ್ಗಳಿಗೆ ನಾವು ಹೆಸರು ಏನು ಕೊಟ್ಟಿವಿ ಅಂತ ಹೇಳಿದರೆ ಫಾಲಿಕ್ಯುಲರ್ ಫೇಸ್, ಓವ್ಯುಲೇಟರಿ ಫೇಸ್ ಆ್ಯಂಡ್
ಲ್ಯೂಟಿಲ್ ಫೇಸ್. ಅದೇ ಯೂಟ್ರಸ್ನಲ್ಲಿ ನಡೀತಕ್ಕಂಥ ಬದಲಾವಣೆ ಮೆನ್ಸ್ಟ್ರಲ್ ಫೇಸ್, ಪ್ರೊಲಿಫರೇಟಿವ್ ಫೇಸ್ ಆ್ಯಂಡ್ ದೆನ್ ಸೆಕ್ರೇಟರಿ ಫೇಸ್. ಈ 3 ಸ್ಟೇಜಸ್ನಲ್ಲಿ ನಾವು ಓವರಿಯನ್ ಸೈಕಲ್ನಲ್ಲಿ ಮತ್ತು ಯೂಟ್ರೈನ್ ಸೈಕಲ್ನಲ್ಲಿ ಅದರ ನೇಮಿಂಗ್ ಈ ರೀತಿ ಆಗಿರುತ್ತದೆ. ದೆನ್ NCERTನಲ್ಲಿ ಏನು ಬರೆದಿದ್ದಾರೆ ಮೆನ್ಸ್ಟ್ರಲ್ ಸೈಕಲ್ ಬಗ್ಗೆ? ರೀಪ್ರೊಡಕ್ಟಿವ್ ಸೈಕಲ್ NCERT ಪ್ರಕಾರ reproductive cycle, menstrual cycle ಅಂದರೆ ಡೆಫಿನೇಷನ್ ಏನು ಹೇಳೋದು? ದ reproductive cycle ಇನ್ ಫೀಮೇಲ್ ಪ್ರೈಮೇಟ್ಸ್, ಮಂಕೀಸ್, ಏಪ್ಸ್ ಆ್ಯಂಡ್ ಹ್ಯೂಮನ್ಸ್, ಇವ್ರನ್ನ ನಾವು ಪ್ರೈಮೇಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೇರ್ ದ reproductive cycle that takes place ಅದಕ್ಕೆ ನಾವು menstrual cycle ಅಂತ ಕರಿತೀವಿ. Alright, the first menstruation begins at puberty, that is called menarche. ಇಂಪಾರ್ಟೆಂಟ್, ಇದನ್ನ ನಿಮಗೆ 1 ಮಾರ್ಕ್ ಕ್ವಶನ್ ಆಗಿ ಕೇಳಬಹುದು, ಅಥವಾ ಮೆನಾರ್ಕೆ ಅಂತಂದ್ರೆ ಏನು ನಿಮಗೆ ಗೊತ್ತಿರಲಿ. ಯಾವಾಗ ಫಸ್ಟ್ ಮೆನ್ಸ್ಟ್ರೇಷನ್ ಆಗುತ್ತೆ ಅದಕ್ಕೆ ನಾವು ಮೆನಾರ್ಕೆ ಅಂತ ಕರಿತೀವಿ. ಅದಾದಮೇಲೆ menstruation is repeated an average interval of about 28 days starting from menarche till the next one, ಅಂದರೆ 28 ಡೇಸ್ ಆದಮೇಲೆ ಮತ್ತೆ ನೆಕ್ಸ್ಟ್ 28 ಅಥವಾ 29 ಡೇಸ್ ಆದಮೇಲೆ ನೆಕ್ಸ್ಟ್ ಮೆನ್ಸ್ಟ್ರೇಷನ್ ಇಂದನೇ ಮತ್ತೆ ಪುನಃ ಆ ಪ್ರೋಸೆಸ್ ಶುರು ಆಗ್ತದೆ. ಸೊ ಇದಕ್ಕೇನೆ ಈ ಸೈಕ್ಲಿಕಲ್ ಇವೆಂಟ್ಸು ಒಂದಾದ್ಮೇಲೆ ಒಂದು ನಡೀತಾವೆ, ಅದಕ್ಕೆ ಇದನ್ನು ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಿ. ಸೊ ಪ್ರತಿ ಮೆನ್ಸ್ಟ್ರಲ್ ಸೈಕಲ್ ಆಗಿದ್ದಾಗ 1 ಓವಮ್ ಮಾತ್ರ ರಿಲೀಸ್ ಆಗ್ತಕ್ಕಂಥದ್ದು. ಸೊ 1 ovum is released on every menstrual cycle, so that is occurring exactly on the middle of each menstrual cycle. Middle of the menstrual cycle, ಒಂದು ವೇಳೆ 28 days ಅನ್ನು ನಾವು ಆವರೇಜ್ ಆಗಿ ತಗೊಂಡಿದ್ದಲ್ಲಿ 14th day will be mid of the cycle. ಸೊ ಅದಕ್ಕೆ mid of the cycle ovulation ಅಂತ ಕರಿತೀವಿ. What are the main changes that occur during the menstrual cycle? The cycle starts with the menstrual phase, which is characterized by the flow of menses, which occurs for about 3 to 5 days. ಅದಾದ ನಂತರ menstrual flow results, ಈ menstruation ಆಗೋದವಾಗ ಏನಾಗ್ತದೆ, ಯೂಟ್ರಸ್ ಇದೆ ಇದು, ರೈಟ್, ಯೂಟ್ರಸ್ನಲ್ಲಿ ಇರ್ತಕ್ಕಂಥ ಇನ್ನರ್ ಲೇಯರ್, ದಟ್ ಈಸ್ ದ ಎಂಡೋಮೆಟ್ರಿಯಮ್ ಲೇಯರ್. ಈ ಎಂಡೋಮೆಟ್ರಿಯಮ್ ಲೇಯರ್ನಲ್ಲಿ ಬ್ಲಡ್ ವೆಸಲ್ಸ್ ಸಪ್ಲೈ ಇರ್ತವೆ. ಆ ಬ್ಲಡ್ ವೆಸಲ್ಸ್ ಸ್ಟ್ರಕ್ಚರ್ ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ದಟ್ ವಿಲ್ ರಿಸಲ್ಟ್ ಇನ್ ಟು ದ ಫ್ಲೋ ಆಫ್ ಬ್ಲಡ್ ವಯಾ ಆರ್ ಥ್ರೂ ವೆಜೈನಾ. ಇದಕ್ಕೆ ಮೆನ್ಸ್ಟ್ರಲ್ ಫ್ಲೋ ಅಥವಾ ಮೆನ್ಸಸ್ ಅಂತಾನೂ ಕರಿತೀವಿ ನಾವು. ಸೊ ದಟ್ ಈಸ್ ಬಿಕಾಸ್ ಆಫ್ ದ ಶೆಡಿಂಗ್ ಆಫ್ ಲೈನಿಂಗ್ ಆಫ್ ಯೂಟ್ರಸ್ ಆ್ಯಂಡ್ ದ ಬ್ಲಡ್ ವೆಸಲ್ಸ್ ವಿಚ್ ಫಾರ್ಮ್ಸ್ ದ ಲಿಕ್ವಿಡ್ ದಟ್ ಕಮ್ಸ್ ಔಟ್ ಥ್ರೂ ವೆಜೈನಾ, ರೈಟ್. Then menstruation only occurs if the released ovum is not fertilized. Menstruation ಅಥವಾ ಈ ಬ್ಲಡ್ ಫ್ಲೋ ಅಥವಾ ಬ್ಲೀಡಿಂಗ್ ಅಂತ ನಾವು ಏನು ಕರಿತೀವಿ ಅದು ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಟ್ ಇಸ್ ಓನ್ಲಿ ಅಕರ್ಸ್ ವೆನ್ ದ ಓವಮ್ ಇಸ್ ನಾಟ್ ಫರ್ಟಿಲೈಸ್ಡ್. ಒಂದು ವೇಳೆ ಓವಮ್ ಫರ್ಟಿಲೈಸ್ ಆಯಿತು, ಫರ್ಟಿಲೈಸೇಷನ್ ಆಗಿದ್ದಲ್ಲಿ ಅದು ಪ್ರೆಗ್ನೆನ್ಸಿಗೆ ಕಾರಣ ಆಗಿರ್ತದೆ. ಯಾವಾಗ ಅಂದರೆ ಇದರ ಅರ್ಥ ಏನು, ಪ್ರೆಗ್ನೆನ್ಸಿನಲ್ಲಿ ಎಲ್ಲ ಮೆನ್ಸ್ಟ್ರಲ್ ಪ್ರಾಸೆಸಸ್ಗಳು ಟೆಂಪ್ರರಿಲಿ ಸ್ಥಗಿತಗೊಳ್ತವೆ. ಲ್ಯಾಕ್ ಆಫ್ ಮೆನ್ಸ್ಟ್ರೇಷನ್ ಮೇ ಬಿ ಇಂಡಿಕೇಶನ್ ಆಫ್ ಪ್ರೆಗ್ನೆನ್ಸಿ. ಅಂದರೆ ಪ್ರೆಗ್ನೆನ್ಸಿ ಆಗುವಂಥ ಸಂದರ್ಭದಲ್ಲಿ, ಪ್ರೆಗ್ನೆನ್ಸಿ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಮೆನ್ಸ್ಟ್ರಲ್ ಫ್ಲೋ ಅಥವಾ ಮೆನ್ಸಸ್ ಅಂತ ಏನು ಕರಿತೀವಿ ಬ್ಲೀಡಿಂಗು, ಆ ಪ್ರೊಸೆಸ್ಸು ಟೆಂಪ್ರರಿ ಸ್ಥಗಿತಗೊಳ್ಳಿರ್ತದೆ. ಕೆಲವೊಬ್ಬರಲ್ಲಿ ಪ್ರಾಪರ್ಲಿ ಮೆನ್ಸ್ಟ್ರಲ್ ಸೈಕಲ್ಸು ನಡೆಯೋದಿಲ್ಲ. ಅಂದರೆ ಅದಕ್ಕೆ ಹಲವಾರು ಕಾರಣಗಳಾಗಿರ್ಬೋದು. ನಾಟ್ ಆಲ್ವೇಸ್ ಮೆನ್ಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಆಲ್ವೇಸ್ ಅನ್ ಇಂಡಿಕೇಶನ್ ದಟ್ ಪ್ರೆಗ್ನೆನ್ಸಿ ಕಾರಣ ಇರಬಹುದು ಅಂತ ಹೇಳಿಬಿಟ್ಟು. ದೇರ್ ಆರ್ ಸಮ್ ಅದರ್ ಕಾಸಸ್ ಆಲ್ಸೋ ದಟ್ ಕಾಸ್ ಲೈಕ್ ಸ್ಟ್ರೆಸ್, ಪುವರ್ ಹೆಲ್ತ್, ಅಥವಾ ಹಾರ್ಮೋನಲ್ ಚೇಂಜಸ್, ಬದಲಾವಣೆ ಹಾರ್ಮೋನಲ್ಲಿ ಚೇಂಜಸ್ ಆಗೋದ್ರಿಂದನೂ ಕೂಡ ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ಡಿಸ್ಟರ್ಬೆನ್ಸನ್ನು ಕಾಣಬಹುದು. ದ ಮೆನ್ಸ್ಟ್ರಲ್ ಫೇಸ್ ಈಸ್ ಫಾಲೋಡ್ ಬೈ ದ ಫಾಲಿಕ್ಯುಲಾರ್ ಫೇಸ್. ಮೆನ್ಸ್ಟ್ರೇಷನ್ ದ ಫಸ್ಟ್ ಫೇಸ್ ಇನ್ ದ ಯೂಟರೈನ್ ಸೈಕಲ್, ಅದಾದ ನಂತರ ಫಾಲಿಕ್ಯುಲಾರ್ ಫೇಸ್. ಫಾಲಿಕ್ಯುಲಾರ್ ಫೇಸ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ದ ಪ್ರೈಮರಿ ಫಾಲಿಕಲ್ಸ್ ಇನ್ ದ ಓವರಿ ಗ್ರೋ ಆ್ಯಂಡ್ ಬಿಕಮ್ ಮೆಚ್ಯೂರ್ ಗ್ರಾಫಿಯನ್ ಫಾಲಿಕಲ್. ನಾನು ನಿಮಗೆ ಇಮೇಜ್ನಲ್ಲಿ ತೋರಿಸಿದೆ, ಚಿಕ್ಕದಾಗಿರುವಂಥ ಸ್ಟ್ರಕ್ಚರ್ ದೊಡ್ಡದಾಗಿಬಿಟ್ಟು ಎಲ್ಲೆಚ್ಚು ಅದನ್ನು ಪಂಚ್ ಮಾಡಿದ ಮೇಲೆ ಸೆಕೆಂಡ್ರಿ ಯೂಸೈಟ್ ರಿಲೀಸ್ ಮಾಡ್ತದೆ ನೋಡ್ರಿ. ಆ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತಂದರೆ ದಟ್ ಈಸ್ ಕಾಲ್ಡ್ ಫಾಲಿಕ್ಯುಲಾರ್ ಫೇಸ್. These changes in the ovary and the uterus are induced by the increase in the levels of pituitary and ovarian hormones. Pituitary hormones ಬಂದ್ಬಿಟ್ಟು FSH ಮತ್ತು LH, follicle stimulating hormone, luteinizing hormone. And ovarian hormones, there are 2, estrogen and progesterone.
ಸೊ ಗ್ರ್ಯಾಜುವಲಿ ಇನ್ಕ್ರೀಸಿಂಗ್ ಅಮೌಂಟ್ಸ್ ಆಫ್ ಎಸ್ಟ್ರೋಜನ್ ಇನ್ ದ ಫಾಲಿಕ್ಯುಲರ್ ಫೇಸ್, ಡಿಸ್ಚಾರ್ಜ್ ಆಫ್ ಬ್ಲಡ್, ಇದರಿಂದ ಏನಾಗ್ತದೆ ಅಂದರೆ ಮೆನ್ಸಸ್. ಓಕೆ, ಇಲ್ಲಿ ಏನಾಯಿತು, ಎಸ್ಟ್ರೋಜನ್ ಲೆವೆಲ್ಸು ಫಾಲಿಕ್ಯುಲರ್ ಫೇಸ್ನಲ್ಲಿ, ದ ಡಿಸ್ಚಾರ್ಜ್ ಆಫ್ ಬ್ಲಡ್, ದ ಫ್ಲೋ ಸ್ಟಾಪ್ಸ್ ಆ್ಯಂಡ್ ದ ಲೈನಿಂಗ್ ಆಫ್ ಯೂಟ್ರಸ್ ಥಿಕ್ಕನ್ಸ್. ಎಸ್ಟ್ರೋಜನ್ ಲೆವೆಲ್ಸು ಕಡಿಮೆ ಇದ್ದಲ್ಲಿ ಮೆನ್ಸ್ಟ್ರೇಷನ್ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಸ್ಲೋಲಿ ಯಾವಾಗ ಎಸ್ಟ್ರೋಜನ್ ಲೆವೆಲ್ಸ್ ಬೆಳೀತಾ ಹೋದ್ವಲ್ಲ, ಎಸ್ಟ್ರೋಜನ್ ಲೆವೆಲ್ಸ್ ರೈಸ್ ಆಗ್ತಾ ಹೋದಂಗೆ ಮೆನ್ಸ್ಟ್ರೇಷನ್ ಅಥವಾ ಫ್ಲೋ ಆಫ್ ಬ್ಲಡ್ ಸ್ಟಾಪ್ ಆಗಿಬಿಟ್ಟು ಏನು ಮಾಡ್ತದ್ರಿ, ದಟ್ ವಿಲ್ ಸ್ಟಾರ್ಟ್ ರೀಕನ್ಸ್ಟ್ರಕ್ಟಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಎಂಡೋಮೆಟ್ರಿಯಂ ಲೇಯರ್. ಎಂಡೋಮೆಟ್ರಿಯಂ ಲೇಯರ್ ಪುನಃ ಬೆಳೆಯೋದಕ್ಕೆ ಶುರು ಆಗ್ತಾ ಹೋಗ್ತದೆ. ಸೊ ಫಾಲಿಕಲ್ಸ್ ಓವರಿನಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಶುರು ಆಗ್ತವೆ. ದಟ್ ವಿಲ್ ಬಿ ಅಗೇನ್ ಇನ್ಫ್ಲೂಯೆನ್ಸ್ಡ್ ಬೈ ದ ಹಾರ್ಮೋನಲ್ ಲೆವೆಲ್ಸ್. ಆಫ್ಟರ್ ಸರ್ಟನ್ ಡೇಸ್, ಅಂದರೆ 1 or occasionally 2 ಬಿಕಮ್ಸ್ ಡಾಮಿನೆಂಟ್. ಸಾಮಾನ್ಯವಾಗಿ ಓವರಿನಲ್ಲಿ ಒಂದೇ ಫಾಲಿಕಲ್ ಮೆಚುರೇಷನ್ ಆಗ್ತದೆ, ಅಥವಾ ಒಕೇಶನಲ್ಲಿ 2 ಫಾಲಿಕಲ್ನು ಕೂಡ ಓವರೀಸ್ನಲ್ಲಿ, ಒಂದೇ ಓವರಿನಲ್ಲಿ ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆಯೂ ಇರ್ತದೆ. ಇಫ್ 2 ಓವರಿನ್ ಫಾಲಿಕಲ್ಸ್ ಒಮ್ಮೆ ಮೆಚುರೇಷನ್ ಆದವು ಅಂದರೆ 2 ಓಮ್ ರಿಲೀಸ್ ಆಗ್ತವೆ. ದಟ್ ವಿಲ್ ಬಿ ಅಗೇನ್ 2 ಫರ್ಟಿಲೈಸ್ ಆಯಿತು ಅಂದರೆ ದಟ್ ವಿಲ್ ಬಿ ಅ ರಿಸಲ್ಟ್ ಆಫ್, ಅಂದರೆ ನಾವು ಯೂಶಲಿ ಹೇಳ್ತೀವಲ್ಲ ಟ್ವಿನ್ಸ್ ಹೆಂಗೆ ಆಗ್ತವೆ ಅಂತ ಹೇಳಿದ್ರೆ, ಇದು ಕಾರಣದಿಂದ ಆಗುವಂಥ ಸಾಧ್ಯತೆ ಇರ್ತದೆ. ಓಕೆ, ಸಾಮಾನ್ಯವಾಗಿ 99% ಕೇಸಸ್ನಲ್ಲಿ ಏನು ಅಂತ ಹೇಳಿದರೆ 90% ಕೇಸಸ್ನಲ್ಲಿ ಒಂದೇ ಓವರಿಯನ್ ಫಾಲಿಕಲ್ ಮಾತ್ರ ಮೆಚುರೇಷನ್ ಆಗೋದು. ಓಕೆ, ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಒಂದಕ್ಕಿಂತ ಜಾಸ್ತಿ ಫಾಲಿಕಲ್ ಮೆಚುರೇಷನ್ ಆಗುವಂಥ ಸಾಧ್ಯತೆ ಇರ್ತದೆ. ಮಿಡ್ ಆಫ್ ದ ಸೈಕಲ್ 24 to 36 hours after the luteinizing hormone surges, the dominant follicles release a secondary oocyte. This is called ovulation. ನೋಡಿ, ಮಿಡ್ ಸೈಕಲ್ಲಿನ 24 ಗಂಟೆಗಿನ ಮುಂಚಿತವಾಗಿಯೇ ಲ್ಯೂಟಿನೈಸಿಂಗ್ ಹಾರ್ಮೋನ್ ಏನಾಗ್ತದೆ, ಸಡನ್ಲಿ ರೈಸ್ ಆಗ್ತದೆ. ಅಂದರೆ 14ನೇ ದಿನ ಆಗ್ತಾ ಇದೆ ಅಂತ ಅನ್ಕೊಡ್ರಿ, 12ನೇ 13ನೇ ದಿನದಲ್ಲಿ ಲ್ಯೂಟಿನೈಸಿಂಗ್ ಹಾರ್ಮೋನ್ನ ಲೆವೆಲ್ ಏನಾಗ್ತವೆ ಅಂತಂದರೆ ಸಡನ್ಲಿ ರೈಸ್ ಆಗಿಬಿಡ್ತದೆ. ಸೊ ದ್ಯಾಟ್ ವಿಲ್ ಇನ್ಫ್ಲೂಯೆನ್ಸ್ ದ ಗ್ರಾಫಿಯನ್ ಫಾಲಿಕಲ್ ಟು ರಿಲೀಸ್ ಔಟ್ ದ ಸೆಕೆಂಡರಿ oocyte. ಆ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ದ ರಿಲೀಸ್ ಆಫ್ ಸೆಕೆಂಡರಿ oocyte ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್ ಈಸ್ ಕಾಲ್ಡ್ ಓವ್ಯುಲೇಷನ್. ಒನ್ಸ್ ಓವ್ಯುಲೇಷನ್ ಆದಮೇಲೆ, ಓವ್ಯುಲೇಷನ್ ಆಯ್ತಪ್ಪ, ಈಗ ಈ ಗ್ರಾಫಿಯನ್ ಫಾಲಿಕಲಿಂದ oocyte ಏನಿತ್ತಲ್ಲ ಅದು ರಪ್ಚರ್ ಆಗಿ ಹೊರಗಡೆ ಬಂತು. ದಿಸ್ ಇಸ್ ಅವರ್ ಸೆಕೆಂಡರಿ oocyte. ಈ ಸೆಕೆಂಡರಿ oocyte ಎಲ್ಲಿವರೆಗೂ ಬದುಕಿರ್ತದೆ ಅನ್ನೋ ಪ್ರಶ್ನೆ. ಹೌ ಲಾಂಗ್ ದ ಸೆಕೆಂಡರಿ oocyte ವಿಲ್ ಬಿ ಕೆಪಬಲ್ ಟು ಸರ್ವೈವ್ ವಿದಿನ್ ದ ಫೆಲೋಪಿಯನ್ ಟ್ಯೂಬ್. ಈಗ ಓವರಿಂದ ರಿಲೀಸ್ ಆದಮೇಲೆ ಅದು ಎಲ್ಲಿ ಹೋಗ್ತದೆ, ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರ್ತಾವೆ ಫಿಮ್ರಿ, ಅದರಿಂದ ಫೆಲೋಪಿಯನ್ ಟ್ಯೂಬ್ನಲ್ಲಿ ಎಂಟರ್ ಆಗ್ತದೆ. ಅಲ್ಲಿ ಎಷ್ಟು ಸಮಯ ಸಲುವಾಗಿ ಅದು ಮೆಚುರೇಷನ್ ಅಂದರೆ ಲೈವ್ ಇರ್ತದೆ ಅಂತ ಹೇಳಿದರೆ ಸುಮಾರು 24 ಗಂಟೆ ಕಾಲಾವಕಾಶ. ಅದರ ಜೀವಾವಧಿ oocyte ಎಕ್ಸೆಲಿನ ಜೀವಾವಧಿ ಎಷ್ಟು ಅಂದರೆ 24 ತಾಸು ಅಂತ ಅನ್ಕೊಡ್ರಿ. ಓಕೆ, ಸೊ ಅದಾದ ನಂತರ ಈ ಸ್ಟ್ರಕ್ಚರ್ ಉಳಿದೋಯ್ತಲ್ಲ, ಇದರಿಂದ ಈಗ ನಾವು ಏನು ನೋಡಿದ್ವಿ, ಸೆಕೆಂಡರಿ oocyte ಹೊರಗಡೆ ಹೋಯ್ತು. ಈಗ ಉಳಿದಿರುವಂಥ ಸ್ಟ್ರಕ್ಚರ್ ಇದು ಏನಾಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳಿದರೆ ಇದು ಕಾರ್ಪಸ್ ಲೂಟಿಯಮ್ ಆಗಿ ಕನ್ವರ್ಟ್ ಆಗ್ತದೆ. ಆ ಕಾರ್ಪಸ್ ಲೂಟಿಯಮ್ ಯಾವಾಗ ಪ್ರೊಡಕ್ಷನ್ ಆದ ನಂತರ, ಫಾರ್ಮೇಷನ್ ಆದ ನಂತರ, ದಿಸ್ ಬಾಡಿ ಇದು ಬೇಸಿಕಲಿ ಏನು ಎಂಡೋಕ್ರಿನ್ ನೇಚರ್ ಹೊಂದಿರ್ತದೆ. ಎಂಡೋಕ್ರಿನ್ ಅಂತ ಹೇಳಿದ್ರೆ ಹಾರ್ಮೋನ್ ರಿಲೀಸ್ ಮಾಡ್ತಕ್ಕಂಥದ್ದು ಒಂದು ಸ್ಟ್ರಕ್ಚರ್. ಸೊ ಅದೇ ಕಾರಣದಿಂದ ಇದು ಎಂಡೋಕ್ರಿನ್ ಪ್ರಾಪರ್ಟಿ ಹೊಂದಿರೋದ್ರಿಂದ, ಯಾರು ಕಾರ್ಪಸ್ ಲೂಟಿಯಮ್ ಎಂಡೋಕ್ರಿನ್ ಪ್ರಾಪರ್ಟಿ ಹೊಂದಿರೋದ್ರಿಂದ ಹಾರ್ಮೋನ್ ರಿಲೀಸ್ ಮಾಡ್ತದೆ. ಯಾವ ಹಾರ್ಮೋನು? ಕಾಲ್ಡ್ ಪ್ರೊಜೆಸ್ಟಿರೋನ್. ಪ್ರೊಜೆಸ್ಟಿರೋನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಪ್ರೊಜೆಸ್ಟಿರೋನ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ 2 ಕೆಲಸ ಮಾಡ್ತದೆ. ಏನು ಕೆಲಸ ಮಾಡ್ತದೆ ಅಂದರೆ, ಸೊ ಯೂಟರೈನ್ ಲೈನಿಂಗ್ ಆಫ್ ಚೇಂಜಸ್ ಪ್ರಿಪೇರ್ ಫಾರ್ ದ ಪೊಟೆನ್ಷಿಯಲ್ ಇಂಪ್ಲಾಂಟೇಷನ್ ಆಫ್ ಎಂಬ್ರಿಯೋ ಟು ಎಸ್ಟಾಬ್ಲಿಷ್ ಪ್ರೆಗ್ನೆನ್ಸಿ. ಅಂದರೆ ಈಗ ಒಂದು ವೇಳೆ ಫರ್ಟಿಲೈಸೇಷನ್ ಆಗುವಂಥ ಲೈಕ್ ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಓವಮಿಗೆ ಸ್ಪರ್ಮ್ ಫರ್ಟಿಲೈಸ್ ಮಾಡುತ್ತೆ ಅನ್ಕೊಡ್ರಿ. ಓವಮಿಗೆ ಸ್ಪರ್ಮ್ ಫರ್ಟಿಲೈಸ್ ಮಾಡಿತು. ಆ ಓವಮ್ ಬಂದುಬಿಟ್ಟು ಎಲ್ಲಿ ಸ್ಥಗಿತಗೊಳ್ಳುತ್ತದೆ ಅಂತ ಹೇಳಿದರೆ, ಎಲ್ಲಿ ತನ್ನನ್ನು ಫಿಕ್ಸ್ ಮಾಡ್ಕೊಳ್ತದೆ ಅಂತ ಹೇಳಿದರೆ ಗರ್ಭಕೋಶದಲ್ಲಿ ಅಥವಾ ಯೂಟ್ರಸ್ನಲ್ಲಿ. ಅಂಥ ಸಂದರ್ಭದಲ್ಲಿ ಈ ಯೂಟ್ರಸ್ನಲ್ಲಿ ಈ
ಗರ್ಭದಲ್ಲಿ ಗರ್ಭಧಾರಣೆ ಆಗಬೇಕು ಅಂತ ಹೇಳಿದರೆ ಈ ಕಾರ್ಪಸ್ ಲೂಟಿಯಂ ಏನಾಗಿರಬೇಕು, ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡಿರಬೇಕು. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರ್ಬೇಕಂತ ಹೇಳಿದರೆ ಪ್ರೊಜೆಸ್ಟ್ರಾನ್ನ ಲೆವೆಲ್ಸ್ ಬಾಡಿಯಲ್ಲಿ ಜಾಸ್ತಿ ಇರಬೇಕು. ಪ್ರೊಜೆಸ್ಟ್ರಾನನ್ನು ಮೇಂಟೈನ್ ಮಾಡೋರು ಯಾರು, ಕಾರ್ಪಸ್ ಲೂಟಿಯಂ. ಅಂದರೆ ಅರ್ಥ ಈ ಕಾರ್ಪಸ್ ಲೂಟಿಯಮ್ಮು ಸಾಮಾನ್ಯವಾಗಿ ಶ್ರಿಂಕ್ ಆಗ್ತದೆ ನೋಡ್ರಿ, ಆ ಶ್ರಿಂಕೇಜ್ ಆಗಬಾರ್ದು. ಕಾರ್ಪಸ್ ಲೂಟಿಯಂ ಅದೇ ಥರ ಮೇಂಟೈನ್ ಆಗಿರ್ತದೆ. ಪ್ರೆಗ್ನೆನ್ಸಿನಲ್ಲಿ ಏನಾಗಿರ್ತದೆ ಅಂತಂದರೆ ಕಾರ್ಪಸ್ ಲೂಟಿಯಂ ಇನಿಷಿಯಲಿ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಮಾಡ್ತದೆ. ಅಟ್ ದ ಲೇಟರ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ಮುಂದೆ ಪ್ಲಾಸೆಂಟಾ ಫಾರ್ಮ್ ಆದಮೇಲೆ ಅದೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಸೆಕ್ರೀಟ್ ಮಾಡ್ತದೆ. ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಮುಖ್ಯವಾಗಿ ಪ್ರೊಜೆಸ್ಟ್ರಾನ್ ಹಾರ್ಮೋನಿನ ಅವಶ್ಯಕತೆ ಭಾಳ ಇರ್ತದೆ. ಮುಂದೆ ಬರುವಂಥ ನಾವು ನೆಕ್ಸ್ಟ್ ಲೆಕ್ಚರ್ನಲ್ಲಿ ನಾವು ಇಂಪ್ಲಾಂಟೇಷನ್ ಸ್ಟಡಿ ಮಾಡುವಾಗ ಇದರ ಇಂಪಾರ್ಟೆನ್ಸ್ನು ಕೂಡ ತಿಳ್ಕೊಳ್ಳೋಣ. ನೆಕ್ಸ್ಟ್, ಇಫ್ implantation doesn't occur within the approximately 2 weeks, ಕಾರ್ಪಸ್ ಲೂಟಿಯಂ ವಿಲ್ ಇನ್ವಾಲ್ಯೂಟ್. ಅಂದರೆ ಕಾರ್ಪಸ್ ಲೂಟಿಯಂ ಅಂದರೆ ಇಂಪ್ಲಾಂಟೇಷನ್ ಆಗಿಲ್ಲ ಅಂತ ಅನ್ಕೊಡ್ರಿ, ಫರ್ಟಿಲೈಸೇಷನ್ ನಡೆದಿಲ್ಲ ಅಂದರೆ ಅರ್ಥ ಏನು, ಕಾರ್ಪಸ್ ಲೂಟಿಯಂ ಏನಾಗಬೇಕು, ಈ ಥರ ಫಾರ್ಮ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಏನಾಗಬೇಕು, ಇದು ಇನ್ವಾಲ್ಯೂಟ್ ಅಂತಂದರೆ ಅರ್ಥ ಅದು ಶ್ರಿಂಕ್ ಆಗ್ಲತ್ತಂದ. ಕಾರ್ಪಸ್ ಲೂಟಿಯಂ ಶ್ರಿಂಕೇಜ್ ಆಗ್ಲತ್ತಂದರೆ ಪ್ರೊಜೆಸ್ಟ್ರಾನ್ ಡಿಕ್ರೀಸ್ ಆಗ್ತದೆ. ಪ್ರೊಜೆಸ್ಟ್ರಾನ್ ಡಿಕ್ರೀಸ್ ಆಯಿತು, ಎಂಡೋಮೆಟ್ರಿಯಮ್ನು ಕೂಡ ವಾಪಸ್ ಏನಾಗ್ತಾ ಹೋಗ್ತದೆ, ಸಣ್ಣ ಥಿಕ್ನೆಸ್ನಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ದಿಸ್ ವಿಲ್ ಇನ್ವಾಲ್ಯೂಟ್ ಕಾಸಿಂಗ್ ಅ ಶಾರ್ಪ್ ಡ್ರಾಪ್ ಇನ್ ದ ಲೆವೆಲ್ಸ್ ಆಫ್ ಪ್ರೊಜೆಸ್ಟ್ರಾನ್ ಆ್ಯಂಡ್ ಎಸ್ಟ್ರೋಜನ್. ಸೊ ಪ್ರೊಜೆಸ್ಟ್ರಾನ್ ಎಸ್ಟ್ರೋಜನ್ ಎರಡೂ ಬಿದ್ದುಬಿಡ್ತಾವೆ. ಎಸ್ಟ್ರೋಜನ್ ಬಿತ್ತು ಅಂದರೆ ಅರ್ಥ ಶೆಡ್ಡಿಂಗ್ ಮತ್ತೆ ಶುರು ಆಯಿತು, ರೈಟ್. ಸೊ ದಿಸ್ ವಿಲ್ ಅಗೇನ್ ರಿಲೀಸ್ ಇನ್ ಟು ದ menstruation. This will again result into menstruation. So menstruation also occurs in closely related primates. ನಮ್ಮ ಕ್ಲೋಸ್ ರಿಲೇಟಿವ್ಸ್ ಯಾರು, ಏಪ್ಸ್ ಆ್ಯಂಡ್ ಮಂಕೀಸ್, ಇವರಲ್ಲಿನೂ ಕೂಡ ಮೆನ್ಸ್ಟ್ರುಯೇಷನ್ ನಡೀತದೆ. ಸೊ ದಿಸ್ ಈಸ್ ದ ಮೆನ್ಸ್ಟ್ರುಯೇಷನ್ ದಟ್ ಈಸ್ ಅಕರಿಂಗ್ ಇನ್ ದ ಯೂಟರಸ್. ನೋಡ್ಬೋದು ನೀವು, ಫಸ್ಟ್ ನೋಡಿ menstrual phase, the first, where it is characterized by the flow of blood. Menstrual phase ಆದ ನಂತರ follicular phase, where the follicle development is taking place within the ovary. ಓಕೆ, ಯಾವಾಗ ಫಾಲಿಕಲ್ ಮೆಚುರೇಷನ್ ದ ಡೆವಲಪ್ಮೆಂಟ್ ಮೆಚುರೇಷನ್ ಆಗಿ ಫಾಲಿಕಲ್ ಎಲ್ಲಿಗೆ ಬಂತು, ಇಟ್ ಹ್ಯಾಸ್ ಎಂಟರ್ಡ್ ಇನ್ ಟು ದ ಫ್ಯಾಲೋಪಿಯನ್ ಟ್ಯೂಬ್. ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಎಂಟರ್ ಆದ ತಕ್ಷಣ ದಿಸ್ ಈಸ್ ಕಾಲ್ಡ್ ಓವ್ಯುಲೇಷನ್ ಫೇಸ್, ವೇರ್ ಊಸೈಟ್ ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಎಂಟ್ರಿ ತಗೊಳ್ತು. ಅದಾದ ನಂತರ ಊಸೈಟು ಬಂದುಬಿಟ್ಟು that will be released into the uterus. ಅದನ್ನು ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ, ರೈಟ್. ಇಲ್ಲಿ ನೀವು ನೋಡ್ಬೋದು, the 4 phases have been picturized. Okay, next, the secretions of gonadotropin, that is LH and FSH, increase gradually during the follicular phase. ಈ follicular phase ನಲ್ಲಿ ಏನಾಗ್ತಾ ಇದೆ, follicular phase ನಲ್ಲಿ FSH ಸೆಕ್ರೀಟ್ ಆದ ತಕ್ಷಣ ಇದು ಏನಕ್ಕೆ ಸ್ಟಿಮ್ಯುಲೇಟ್ ಮಾಡ್ತದೆ ಅಂದರೆ ಫಾಲಿಕಲ್ ಮೆಚುರೇಷನ್, ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಫಾಲಿಕಲ್. ಓಕೆ, ಬೈ ದ ಇನ್ಫ್ಲುಯೆನ್ಸ್ ಆಫ್ ಹಾರ್ಮೋನ್ಸ್ ಎಸ್ಟ್ರೋಜನ್ ಹಾರ್ಮೋನು ಅದನ್ನ ಇನ್ಫ್ಲುಯೆನ್ಸ್ ಮಾಡ್ತದೆ. ಬೋತ್ LH and FSH ಅಟೈನ್ ದ ಪೀಕ್ ಲೆವೆಲ್ ಇನ್ ದ ಮಿಡಲ್ ಆಫ್ ದ ಸೈಕಲ್ ಅಬೌಟ್ 14th day. LH FSH ಎರಡು ಮಿಡ್ ಆಫ್ ದ ಸೈಕಲ್ನಲ್ಲಿ ಪೀಕ್ನಲ್ಲಿ ಪ್ರೆಸೆಂಟ್ ಇರ್ತಾವೆ. ಸೊ ರ್ಯಾಪಿಡ್ ಸೆಕ್ರೇಷನ್ ಆಫ್ LH ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲೆವೆಲ್ ಇನ್ ದ 14th day ಅಥವಾ ಮಿಡ್ ಆಫ್ ದ ಸೈಕಲ್ನಲ್ಲಿ ಆಗೋದ್ರಿಂದ ಈ ಪ್ರೊಸೆಸ್ಸಿಗೆ ನಾವು LH ಸರ್ಜ್ ಅಂತ ಕರಿತೀವಿ. ದಿಸ್ ಇಂಡಿಕೇಟ್ಸ್ ದ ರಪ್ಚರ್ ಆಫ್ ಗ್ರಾಫಿಯನ್ ಫಾಲಿಕಲ್. LHನ ಪ್ರಮಾಣ ಒಮ್ಮಿಗೆ ಜಾಸ್ತಿ ಆಗಿಬಿಡ್ತು ಅಂತ ಹೇಳಿದ್ರೆ ಅದು ಏನಕ್ಕೆ ಕಾರಣ ಆಗ್ತದೆ, ಗ್ರಾಫಿಯನ್ ಫಾಲಿಕಲ್ನ ರಪ್ಚರ್ ಮಾಡಿಬಿಟ್ಟು ಓವಮ್ ರಿಲೀಸ್ ಮಾಡ್ತಕ್ಕಂಥ ಸಂದರ್ಭ, ಅದಕ್ಕೇ ಓವ್ಯುಲೇಷನ್ ಅಂತ ಕರಿತೀವಿ. The ovulation is followed by the luteal phase. Luteal phase ನಲ್ಲಿ ಏನಾಗುತ್ತೆ ಅಂದರೆ ಕಾರ್ಪಸ್ ಲೂಟಿಯಂ ಕಾರ್ಪಸ್ ಲೂಟಿಯಂ ಫಾರ್ಮೇಷನ್ ಆಗ್ತದೆ. ಕಾರ್ಪಸ್ ಲೂಟಿಯಮು that will secrete large amount of progesterone that are essential for the maintenance of endometrium. Important point. ಓಕೆ, ಪ್ರೊಜೆಸ್ಟರಾನ್ ಲೆವೆಲ್ಸು ಯಾಕೆ ಬೇಕು ಅಂತ ಹೇಳಿದ್ರೆ, ಅಥವಾ ಎಂಡೋಮೆಟ್ರಿಯಂ ಲೇಯರನ್ನು ತನ್ನ ಕನ್ಸಿಸ್ಟೆಂಟ್ಲಿ ಅಥವಾ ಥಿಕ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿಂತ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಯುವರ್ ಆನ್ಸರ್ ಶುಡ್ ಬಿ ಪ್ರೊಜೆಸ್ಟರಾನ್. ಓಕೆ, ಅಂದರೆ ಎಂಡೋಮೆಟ್ರಿಯಮನ್ನು ಡೆವಲಪ್ ಮಾಡ್ತಕ್ಕಂಥ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು, ಎಸ್ಟ್ರೋಜನ್. ಓಕೆ, ಆ್ಯಂಡ್ ಎಂಡೋಮೆಟ್ರಿಯಮ್, ಸಚ್ ಆನ್ ಎಂಡೋಮೆಟ್ರಿಯಮ್ ಇಸ್ ನೆಸೆಸರಿ ಫಾರ್ implantation of fertilized
ಓವಮ್. ಒಂದು ವೇಳೆ ಎಂಡೋಮೆಟ್ರಿಯಮ್ ಅದರ ಕನ್ಸಿಸ್ಟೆನ್ಸಿ ಯಾಕೆ ಮೇಂಟೈನ್ ಮಾಡಬೇಕಂತ ಹೇಳಿದೆ, ಇಂಪ್ಲಾಂಟೇಷನ್ ಆಗಬೇಕಂತಾರೆ ಎಂಡೋಮೆಟ್ರಿಯಮ್ ತನ್ನ ಥಿಕ್ನೆಸ್ಸನ್ನು ಮೇಂಟೈನ್ ಮಾಡಿರಬೇಕು. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಲ್ ದ ಇವೆಂಟ್ಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಸ್ಟಾಪ್ಸ್ ಆ್ಯಂಡ್ ದೇರ್ ವಿಲ್ ಬಿ ನೋ ಮೆನ್ಸ್ಟ್ರೇಷನ್. ನೋಡಿ, ಒಂದು ವೇಳೆ ಈ ಪ್ರೆಗ್ನೆನ್ಸಿ ಅಂದರೆ ಈಗ ಇಂಪ್ಲಾಂಟೇಷನ್ ಆಗಿದೆ, ಇಂಪ್ಲಾಂಟೇಷನ್ ಆಗಿದ್ದ ಸಂದರ್ಭದಲ್ಲಿ ಒಂದು ವೇಳೆ ಈ ಎಂಡೋಮೆಟ್ರಿಯಮ್ ಶೆಡಿಂಗ್ ಆಗ್ತಾ ಹೋಯಿತು ಅಂತಂದರೆ ಏನರ್ಥ, ಫರ್ಟಿಲೈಸ್ಡ್ ಓವಮ್ ಅಲ್ಲಿ ತಾಳೋದಿಲ್ಲ, ಅದು ಬ್ಲಡ್ ಫ್ಲೋ ಜೊತೆಗೆ ಡ್ರಾಪ್ ಆಗಿಬಿಡುತ್ತೆ. ಅದಕ್ಕಾಗಿಯೇ ಪ್ರೆಗ್ನೆನ್ಸಿ ನಡೆಯುವಂಥ ಸಂದರ್ಭದಲ್ಲಿ, ಗರ್ಭಧಾರಣೆ ಆಗಿರುವಂಥ ಸಂದರ್ಭದಲ್ಲಿ ಗರ್ಭ ಡೆವಲಪ್ಮೆಂಟ್ ಅಥವಾ ದಟ್ ಈಸ್ ದ ಭ್ರೂಣ ಒಳಗಡೆ ಡೆವಲಪ್ ಆಗಬೇಕಂತ ಹೇಳಿದರೆ ಈ ಎಂಡೋಮೆಟ್ರಿಯಮ್ ಶೆಡಿಂಗ್ ಈ ಎಲ್ಲ ಪ್ರಾಸೆಸ್ಸು ಟೆಂಪ್ರರಿ ಆಗಿ ಸ್ಥಗಿತಗೊಳ್ಳಬೇಕು. ಓಕೆ. ಇನ್ ಆಬ್ಸೆನ್ಸ್ ಆಫ್ ಫರ್ಟಿಲೈಸೇಷನ್ ಕಾರ್ಪಸ್ ಲೂಟಿಯಮ್ ಡಿಜನರೇಟ್ಸ್, ಸೊ ಕಾಸಿಂಗ್ ಡಿಗ್ರೇಡೇಷನ್ ಆಫ್ ಎಂಡೋಮೆಟ್ರಿಯಮ್ ಆ್ಯಂಡ್ ಮಾರ್ಕಿಂಗ್ ದ ನ್ಯೂ ಸೈಕಲ್. ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಯಾವಾಗ ಸೀಸ್ ಆಗುತ್ತೆ, ಯಾವಾಗ ಸ್ಟಾಪ್ ಆಗುತ್ತೆ, ಅರೌಂಡ್ 50 years ಆಫ್ ಏಜ್, ದಟ್ ಈಸ್ ಕಾಲ್ಡ್ ಮೆನೋಪಾಸ್. ದ cyclic menstruation is an indication of normal reproductive phase and it extends between menarche and menopause. Okay, menarche ಮತ್ತೆ menopause ನಡುಬರಕ್ಕೆ ನಡೀತಕ್ಕಂಥ ಇವೆಲ್ಲ ಚೇಂಜಸ್ಸು, ದಟ್ ಈಸ್ ಆಲ್ ದ ನಾರ್ಮಲ್ reproductive events that is taking place. ಓಕೆ, ನೋಡಿ ಇದು NCERT-ನಲ್ಲಿ ಕೊಡ್ತಿರ್ತಕ್ಕಂಥ ಡಯಾಗ್ರಾಮ್. ದ ಪಿಟ್ಯೂಟರಿಯನ್ ಹಾರ್ಮೋನ್ ಲೆವೆಲ್ಸ್ FSH ಸ್ಲೋಲಿ ಇನ್ಕ್ರೀಸ್ ಆದಾಗಲಿ ದಟ್ ವಿಲ್ ಇಂಡ್ಯೂಸ್ ದ ಎಸ್ಟ್ರೋಜನ್ ಲೆವೆಲ್ಸ್. ಹೆಂಗೆ FSH ರಿಲೀಸ್ ಆಯಿತು, ಎಸ್ಟ್ರೋಜನ್ ಲೆವೆಲ್ಸ್ನು ಕೂಡ ರೈಸ್ ಆಯಿತು. ಆ್ಯಂಡ್ ಸಡನ್ಲಿ ಯಾವಾಗ FSH ಆ್ಯಂಡ್ LH ಪೀಕ್ ಲೆವೆಲ್ ಅಟೆಂಡ್ ಮಾಡಿದಾಗ ಆನ್ ದ 14th ಡೇ ಅವಾಗ ಏನಾಗ್ತದೆ ಅಂತ ಹೇಳಿದರೆ ದಟ್ ವಿಲ್ ರಿಸಲ್ಟ್ ಇನ್ ಟು ದ ಓವ್ಯುಲೇಷನ್. ಓವ್ಯುಲೇಷನ್ ಆದಮೇಲೆ ಎಸ್ಟ್ರೋಜನ್ ರಿಕ್ವೈರ್ಮೆಂಟ್ ಇಲ್ಲ, ಯಾಕಂದರೆ ಫಾಲಿಕ್ಯುಲ್ ಆಲ್ರೆಡಿ ಮೆಚ್ಯೂರೇಷನ್ ಆಯಿತು, ಅದು ಡೌನ್ಫಾಲ್ ಆಗಿಬಿಡ್ತದೆ. ಕಾರ್ಪಸ್ ಲೂಟಿಯಮ್ ಯಾವಾಗ ಫಾರ್ಮೇಷನ್ ಆಯ್ತಲ್ಲ ಅವಾಗ ಪ್ರೊಜೆಸ್ಟ್ರಾನ್ ಲೆವೆಲ್ಸು ವಿಲ್ ಬಿ ಆನ್ ದ ಹೈಯರ್ ಸೈಡ್. ನೋಡಿ ಯಾವ ರೀತಿ ಫ್ರಮ್ ದ ಡೇ 1, 2, 3, 4, 5 ಆ್ಯಂಡ್ ಸೊ ಆನ್ ಟಿಲ್ 14th ಡೇ. ಆಸ್ ದ ಡೇ 5 ಸ್ಲೋಲಿ ಓವರಿನಾಗ ಏನಾಗ್ತಾ ಇದೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಫಾಲಿಕಲ್ ಮೆಚುರೇಷನ್ ಆಗ್ತಾ ಇದೆ. ಆದಂಗೆಲ್ಲ 14th ಡೇ ಬರೋಷ್ಟರಲ್ಲಿ ಓವ್ಯುಲೇಷನ್ ಅನ್ನೋ ಪ್ರಾಸೆಸ್ ಆಗ್ತದೆ. ಎಲ್ಲಿ ದಿಸ್ ರಪ್ಚರ್ ಆಫ್ ಗ್ರಾಫಿಯನ್ ಫಾಲಿಕಲ್ ಆಗಿಬಿಟ್ಟು ಆ ರಪ್ಚರ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಏನು ಡೆವಲಪ್ ಆಯಿತು, ಕಾರ್ಪಸ್ ಲೂಟಿಯಮ್ ಆಗಿ ಆಯಿತು, ಡೆವಲಪ್ ಆಯಿತು. ಕಾರ್ಪಸ್ ಲೂಟಿಯಮ್ ಆಗಿದ್ದಲ್ಲಿ ಏನಾಯ್ತು ನೋಡ್ರಿ, ಸಿ ಈ ಡೆವಲಪ್ಮೆಂಟಲ್ ಸ್ಟೇಜ್ನಲ್ಲಿ ಏನಾಗಿ ಯಾವ ಹಾರ್ಮೋನು ತನ್ನ ಲೆವೆಲ್ಸ್ ಇನ್ಕ್ರೀಸ್ ಮಾಡ್ತಾ ಇದೆ, ಎಸ್ಟ್ರೋಜನ್. ಓಕೆ, ಒನ್ಸ್ ಇದು ಆಯಿತು, ಇದರ ಅವಶ್ಯಕತೆಗೆ ಏನು ಯಾವ ಹಾರ್ಮೋನ್ ಬೇಕಿತ್ತು, ಎಸ್ಟ್ರೋಜನ್. ಇದು ಮೆಚುರೇಷನ್ ಆಗಬೇಕಂದ್ರೆ ಎಸ್ಟ್ರೋಜನ್ ಬೇಕಿತ್ತು, ಆಯ್ತು. ಈಗ ಇದು ಮೆಚುರೇಷನ್ ಆಯ್ತು, ಮುಗಿದೋಯ್ತದ ಕೆಲಸ. ಈಗ ಎಸ್ಟ್ರೋಜನ್ ಏನಾಯಿತು, ಲೆವೆಲ್ ಕಮ್ಮಿ ಆಯ್ತು. ಅದೇ ಸಂದರ್ಭದಲ್ಲಿ ಯಾವಾಗ ಇಲ್ಲಿ ಯೆಲ್ಲೋ ಕಲರ್ ಬಾಡಿ ಫಾರ್ಮ್ ಆಯ್ತು ನೋಡ್ರಿ, ಈ ರೆಡ್ ಕಲರ್ ಲೈನ್ ನೋಡ್ತಾ ಇದ್ರಿ ಪ್ರೊಜೆಸ್ಟ್ರಾನ್ ಅದು. ಅವಾಗ ಏನಿತ್ತು ನೋಡಿ, ಪ್ರೊಜೆಸ್ಟ್ರಾನು ಪೂರ್ಣ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿತ್ತು. ಕಾರ್ಪಸ್ ಲೂಟಿಯಮ್ ಫಾರ್ಮೇಷನ್ ಆಗಿದ ತಕ್ಷಣ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಏನಾಯಿತು, ಹೈ ಆಯಿತು, ರೈಟ್. ಕಾರ್ಪಸ್ ಲೂಟಿಯಮ್ ಸ್ಲೋಲಿ ಡಿಜನರೇಟ್ ಆದಂಗೆ ಮತ್ತೆ ಏನಾಗ್ತಾ ಇದೆ ನೋಡಿ, ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಆರ್ ಗೋಯಿಂಗ್ ಮೀನ್ ಡಿಕ್ರೀಸ್ಡ್. ಅಟ್ ದ ಸೇಮ್ ಟೈಮ್ ಎಸ್ಟ್ರೋಜನ್ ಲೆವೆಲ್ಸ್ನು ಕೂಡ ಬಿದ್ದುಬಿಟ್ಟು, ಅಂದರೆ ಅರ್ಥ ನೆಕ್ಸ್ಟ್ ಮೆನ್ಸ್ಟ್ರುಯೇಷನ್ ಶುರು ಆಗಬೇಕನ್ನೋದು ಅರ್ಥ. ನೋಡಿ, ಮೆನ್ಸ್ಟ್ರುಯೇಷನ್ ಆಗೋ ಸಂದರ್ಭದಲ್ಲಿ ಎಸ್ಟ್ರೋಜನ್ ವಿಲ್ ಬಿ ಲೋ ಆ್ಯಂಡ್ ಪ್ರೊಜೆಸ್ಟ್ರಾನ್ ಕೂಡ 0 ಆಗಿರ್ತದೆ. ಆ್ಯಸ್ ಸ್ಲೋಲಿ ಫಾಲಿಕ್ಯುಲರ್ ಡೆವಲಪ್ಮೆಂಟಲ್ಲಿ ಎಸ್ಟ್ರೋಜನ್ ಲೆವೆಲ್ಸು ಜಾಸ್ತಿ ಆದಂಗೆ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ದ ಪ್ರಾಲಿಫರೇಷನ್ ಅಂದರೆ ಎಂಡೋಮೆಟ್ರಿಯಮ್ ಕನ್ಸ್ಟ್ರಿಕ್ಷನ್ ಶುರು ಆಯಿತು. ಆನ್ ದ 14th ಡೇ ಓವ್ಯುಲೇಷನ್ ರಿಲೀಸ್ ಆಯಿತು. ಒಂದು ವೇಳೆ ಓವ್ಯುಲೇಷನ್ ಓವಮ್ ಫರ್ಟಿಲೈಸ್ಡ್ ಇತ್ತು ಅಂತ ಹೇಳಿದರೆ ಈ ಇಷ್ಟೇ ಲೆವೆಲ್ ಮೇಂಟೈನ್ ಇರ್ತದೆ. ಫರ್ಟಿಲೈಸೇಷನ್ ಆಗಿಲ್ಲ ಓವ್ಯುಲೇಷನ್ ಅಂತಂದರೆ ಮತ್ತೆ ದ ಸೆಕ್ರಿಟರಿ ಫೇಸ್ ಆದ ನಂತರ ಮತ್ತೆ ಅದು ನೆಕ್ಸ್ಟ್ ಮೆನ್ಸಸ್ಸಿಗೆ ಕಾರಣ ಆಗ್ತದೆ. ಈ ರೀತಿ ನಾವು ಚೇಂಜಸ್ಸು ಇನ್ ದ ಯೂಟ್ರಸನ್ನು ನಾವು ನೋಡ್ಬೋದು, ರೈಟ್. ಫಸ್ಟ್ ಬಿಗಿನಿಂಗ್ ವಿತ್ ಮೆನ್ಸಸ್, ದೆನ್ ಸ್ಲೋಲಿ ಡೆವಲಪ್ಮೆಂಟ್ ಆಗ್ತಾ ಹೋಯಿತು. ಓಕೆ, ಈ ಡೆವಲಪ್ಮೆಂಟ್ ಆದಮೇಲೆ ಒಂದು ವೇಳೆ ಫರ್ಟಿಲೈಸೇಷನ್ ನಡೆದಿಲ್ಲ ಅಂತಂದರೆ ಏನು, ಮತ್ತೆ ಇದು ಏನಾಯಿತು, ಪುನಃ ಡಿಕ್ರೀಸ್ ಆಗ್ತಾ ಬಂದು, ಅಂದರೆ ಶೆಡಿಂಗ್ ಆಗ್ತಾ ಬಂದು. ಶೆಡಿಂಗ್ ಆಗಿದ್ದಲ್ಲಿ ಮತ್ತೆ ಮೆನ್ಸಸ್ ಶುರು ಆಗ್ತವೆ. ಆಲ್ರೈಟ್. ಹಾಂ, ಸೊ ದಿಸ್ ಈಸ್ ದ ಎಂಟೈರ್ ಡಯಾಗ್ರಾಮ್ ದಟ್ ಈಸ್ ಗಿವನ್ ಇನ್ ದ NCERT. ನಾನು ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದು ಎಲ್ಲವೂ ಒಂದೇ ಡಯಾಗ್ರಾಮ್ನಲ್ಲಿ ನಾವು ಇಲ್ಲಿ ನೋಡಬಹುದು. ಪಿಟ್ಯೂಟರಿಯನ್ ಲೆವೆಲ್ ಹಾರ್ಮೋನ್ಸು,
ಓವರಿಯನ್ ಹಾರ್ಮೋನ್ಸು, ಓವರಿಯನ್ ಸೈಕಲ್ ಮತ್ತು ಯೂಟಿರೈನ್ ಸೈಕಲ್ ಎರಡೂವನ್ನು ಒಂದೇ ಡಯಾಗ್ರಾಮಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಯು ಟ್ರೈ ಟು ಇಂಟರ್ಪ್ರಿಟ್ ದಿಸ್ ಗ್ರಾಫ್ ಸೊ ದ್ಯಾಟ್ ನಾವು ಇದ್ರ ಬಗ್ಗೆ ಪೂರ್ಣ ರೀತಿಯಿಂದ ಈಗ ತನಕ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತಕ್ಕಂಥದ್ದು ಎಲ್ಲವೂ ಕಾನ್ಸೆಪ್ಟು. ದಿಸ್ ಈಸ್ ಆಲ್ ಯು ವಿಲ್ ಬಿ ಏಬಲ್ ಟು ಇಂಟರ್ಪ್ರಿಟ್ ದಿಸ್ ಪರ್ಟಿಕ್ಯುಲರ್ ಗ್ರಾಫ್. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಹ್ಯಾವ್ ಟ್ರೈ ಟು ಲರ್ನ್ ದ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಆ್ಯಂಡ್ ಯಾವ ಹಾರ್ಮೋನಿನ ಇಂಪಾರ್ಟೆನ್ಸ್ ಏನಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಗೋ ಥ್ರೂ ಒನ್ಸ್ ದ ಲೆಕ್ಚರ್, ಎಂಟೈರ್ ಕಾನ್ಸೆಪ್ಟನ್ನು ಒಂದು ಸತಿ ತಿಳ್ಕೊಂಡು ಬಿಟ್ಟಿದ್ದಲ್ಲಿ ಯು ವಿಲ್ ನೀಡ್ ನಾಟ್ ಅಗೇನ್ ಆ್ಯಂಡ್ ಅಗೇನ್ ಗೋ ರೀಡಿಂಗ್. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಸೊ ಟ್ರೈ ಟು ಇಂಟರ್ಪ್ರಿಟ್ ದಿಸ್ ಗ್ರಾಫ್. ಮುಂದಿನ ಕ್ಲಾಸಲ್ಲಿ ವಿ ಶಲ್ ಡಿಸ್ಕಸ್ ಫ್ಯೂ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ with regard to the menstrual cycle itself. Okay, so keep learning. See you in the next video. Take care.